ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यादेशतारिणे। श्रीकृष्णचैतन्य प्रभु नित्यानन्द श्री अद्वैत गदाधर श्रीवासादि गौरभक्तवृन्द। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। ओम नमो भगवते वासुदेवाय, ओम नमो भगवते वासुदेवाय, ओम नमो भगवते वासुदेवाय। ಹರೇ ಕೃಷ್ಣ. ಗುರುಗಳು ಹೇಳಿದ್ರು ಪ್ರವಚನ ಅಂತ ಹೇಳ್ಕೊಂಡು, ನಾನು ನನ್ನ ಗುರುಗಳಿಂದ ಏನು ಸ್ವಲ್ಪ ತಿಳ್ಕೊಂಡಿದ್ದೀನಿ, ಅಲ್ಪಜ್ಞಾನಿ ನಾನು, ನನಗೆ ತಿಳಿದಿರೋನನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ, ಆಯ್ತಾ? ಇವತ್ತು ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಾದಶಿ. ನಿನ್ನೆ ಏಕಾದಶಿ ಇತ್ತು, ಶಯನ ಏಕಾದಶಿ, ದೇವ ಏಕಾದಶಿ ಅಲ್ವಾ? ಇವತ್ತು ದ್ವಾದಶಿ. ದ್ವಾದಶಿ ಅಂದ್ರೆ ಭಗವಂತನಿಗೆ ಬಹಳ ಪ್ರಿಯವಾದ ದಿನ. ನಮ್ಮ ಭಟ್ರು ಇದ್ದಾರಲ್ವಾ, ಅವರಿಗೆ ಗೊತ್ತಿದೆ. ಅವರಿಗಿಂತ ಜಾಸ್ತಿ ನಾನು ತಿಳ್ಕೊಂಡಿಲ್ಲ, ಏನೋ ಒಂದು ಸ್ವಲ್ಪ ತಿಳ್ಕೊಂಡದನ್ನು ಹಂಚ್ತಾ ಇದ್ದೀನಿ. ಸೊ ಈ ದ್ವಾದಶಿ ದಿನ ನಾವು ಪುರಾಣಗಳಲ್ಲೆಲ್ಲ ನೋಡಿದ್ರೆ ಈ ಭಗವಂತ ಅವತಾರ ತಾಳಿರುವಂಥದ್ದೆಲ್ಲ ಹೆಚ್ಚಾಗಿ ದ್ವಾದಶಿಯ ದಿನ. ಈ ಮತ್ಸ್ಯಾವತಾರ, ಕೂರ್ಮಾವತಾರ ಅಥವಾ ನರಸಿಂಹಾವತಾರ ಮತ್ತು ವಾಮನ ಅವತಾರಗಳು, ಈ ಅವತಾರಗಳೆಲ್ಲ ಭಗವಂತ ತಾಳಿರುವಂಥದ್ದು ಶುಕ್ಲ ಪಕ್ಷದ ದ್ವಾದಶಿಯ ದಿನ. ಸೊ ಈ ದ್ವಾದಶಿ ದಿನ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅಂತ ಹೇಳಿದ್ರೆ ನಾವೆಲ್ಲ ತುಂಬಾ ಭಾಗ್ಯವಂತರು. ಈ ಸತ್ಸಂಗದಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕಾದ್ರೆ ನಾವು ಎಷ್ಟೋ ಜನ್ಮಗಳಲ್ಲಿ 80 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಬಂದ ಮೇಲೆ ಮಾನುಷ ಜನ್ಮ ಸಿಗುತ್ತೆ ಅಂತ ನಾವು ಪುರಾಣಗಳಿಂದ ತಿಳ್ಕೊಳ್ತೇವೆ. ಅದೇ ರೀತಿ ನಾವು ಮನುಷ್ಯರಾಗಿ ಹುಟ್ಟಿ ಇವತ್ತು ಭಗವಂತನ ಧ್ಯಾನ ಮಾಡಿದ್ವಿ, ಎಲ್ಲರೂ ಭಜನೆ ಮುಖಾಂತರ ಭಗವಂತನನ್ನ ಸ್ತುತಿಸಿದ್ವಿ ಅಲ್ವಾ? ಸೊ ನಾವು ನಿಜವಾಗ್ಲೂ ಭಾಗ್ಯವಂತರು. ಗುರುಗಳು ಇವಾಗಲೇ ಅಷ್ಟೇ ಹೇಳಿದ್ರು, ಭಜನೆ ಮಾಡುವುದರ ಜೊತೆಗೆ ಅದನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಬೇಕು ಅಂತ. ನಮ್ಮ ಮನಸ್ಸಿನಲ್ಲಿ ಶುದ್ಧವಾದ ಭಕ್ತಿ ಇದ್ರೆ ಅದಕ್ಕಿಂತ ಜಾಸ್ತಿ ಯಾವುದೂ ಬೇಕಾಗಿಲ್ಲ. ಆದ್ರೆ ಪುರಾಣಗಳಲ್ಲಿ ಕೆಲವೊಂದು ವಿಷಯಗಳು ಬರ್ತದೆ, ಯಾವ ರೀತಿ ಭಗವಂತನನ್ನು ಅರ್ಚಿಸ್ಬೇಕು ಅನ್ನೋದೆಲ್ಲ. ಆದ್ರೆ ನಮ್ಮ ಮಟ್ಟಿಗೆ ನಾವು ಇವಾಗ ಏನ್ ಮಾಡಿದೀವಿ, ಏನೇ ಒಂದು ಕಾರ್ಯಕ್ರಮ ಮಾಡುವಾಗ ಶುದ್ಧವಾದ ಮನಸ್ಸಿನಿಂದ ಭಗವಂತನಿಗೆ ಪ್ರೀತಿಯಾಗ್ಲಿ ಅಂತ ನಾವು ಮಾಡಿದ್ರೆ ಭಗವಂತ ಅದನ್ನ ತುಂಬಾ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಗುರುಪೂರ್ಣಿಮೆಯಲ್ಲಿ ಸಂಬಂಧವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅಂತ ಹೇಳಿದ್ರು ಈಗಾಗಲೇ. ಗುರುಪೂರ್ಣಿಮಾ ಅಂದ್ರೆ ಏನು? ಗುರುಪೂರ್ಣಿಮೆಗೆ ಇನ್ನೊಂದು ಹೆಸರುನೂ ಇದೆ, ಗೊತ್ತಿದೆಯಾ ಯಾರಿಗಾದ್ರೂ? ಗುರುಗಳು ಅಂದ್ರೆ ಯಾರನ್ನ ಹೇಳ್ತಾರೆ ಗೊತ್ತಾ? ಆದಿಗುರುಗಳು, ನಮ್ಗೆ ಮಾನವ ಕುಲಕ್ಕೆ ಮೊದಲ ಗುರುಗಳು ಅವರು ವೇದವ್ಯಾಸರು. ಸೊ ಈ ಗುರುಪೂರ್ಣಿಮಾವನ್ನ ವ್ಯಾಸ ಪೂರ್ಣಿಮಾ ಅಂತಲೂ ಕರೀತಾರೆ. ಆ ದಿನ ವೇದವ್ಯಾಸರ ಪೂಜೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ನಮ್ಮ ಇಡೀ ಮಾನವ ಜಗತ್ತಿಗೆ ಅವರು ಆದಿಗುರುಗಳು. ಈ ಗುರು ಅನ್ನೋ ಶಬ್ದದ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಗುರು ಅಂದ್ರೆ ಯಾರು? ಗುರು ಅಂದ್ರೆ ಯಾಕೆ ಬೇಕು? ಈಗ ಗುರು ಶಬ್ದದ ಅರ್ಥ ನಾವು ನೋಡ್ಲಿಕ್ಕೆ ಹೋದ್ರೆ ಅದರಲ್ಲಿ 2 ಅಕ್ಷರಗಳಿವೆ. ಗುರು ಒಂದು ಸಣ್ಣ ಶಬ್ದ ಅಲ್ವಾ? ಗು ಅನ್ನೋ ಶಬ್ದ ಹೇಳಿದ್ರೆ ಕತ್ತಲು ಅಂತ ಅರ್ಥ. ಕತ್ತಲು ಅಂದ್ರೆ ಏನು? ಲೈಟ್ ಎಲ್ಲ ಹೋದ್ಕೊಳ್ಳಾಗೋ ಕತ್ಲ? ಆ ಕತ್ಲಲ್ಲ, ನಮ್ಮ ಮನಸ್ಸಿನೊಳಗಿರುವಂತಹ ಅಂಧಕಾರ, ಜ್ಞಾನ ಇಲ್ಲದೆ ಇರುವಂತಹ ಅಂಧಕಾರ ಏನಿರುತ್ತೆ ಆ ಅಂಧಕಾರದ ಕತ್ತಲು. ಅದನ್ನ ದೂರ ಮಾಡ್ಲಿಕ್ಕೆ ನಮ್ಗೆ ಲೈಟ್ ಬೇಕು. ಇವಾಗ ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಬಂತು ಅಲ್ವಾ? ಬೆಳಗ್ಗೆ ಆದ ಕೂಡಲೇ ಸೂರ್ಯ ಬೆಳಕನ್ನು ಕೊಡ್ತಾನೆ. ಆದ್ರೆ ನಮ್ಮ ಮನಸ್ಸಿನಲ್ಲಿರುವ ಅಂಧಕಾರಕ್ಕೆ ಟಾರ್ಚ್ ಲೈಟ್ ಹಾಕಿದ್ರೆ ಬೆಳಕಾಗತ್ತಾ? ಅದು ಆಗೋದಿಲ್ಲ ಅಲ್ವಾ? ಆಗ ಏನ್ ಬೇಕು ನಮ್ಗೆ? ಜ್ಞಾನ ಅನ್ನೋ ಬೆಳಕಿನ ಅಂಧಕಾರ ಬೇಕು. ಆ ಜ್ಞಾನವನ್ನು ನಮ್ಗೆ ಯಾರು ಕೊಡ್ತಾರೆ? ಆ ಕೊಡುವಂಥವರೇ ಗುರುಗಳು. ಆದ್ರಿಂದ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಸಹ
ನಮ್ಮಲ್ಲಿ ಎಲ್ಲರಿಗೂ ಸಹ ನಾವು ಎಷ್ಟೇ ತಿಳ್ಕೊಂಡಿರ್ಬೋದು, ಆದರೆ ತುಂಬ ವಿಷಯಗಳು ತಿಳಿಯುವಂಥದ್ದಿರುತ್ತೆ. ಸೊ ಅದನ್ನೆಲ್ಲ ಯಾರು ನಮಗೆ ತಿಳಿಸಿಕೊಡ್ತಾರೆ? ಮತ್ತು ಈ ಜ್ಞಾನ ಯಾಕೆ ಬೇಕು ನಮಗೆ? ಸುಮ್ಮನೆ ಓದೋದು, ಬರೆಯೋದು, ಕೆಲಸ ಮಾಡೋದು, ದುಡ್ಡು ಸಂಪಾದನೆ ಮಾಡೋದು, ಮನೆ ಕಟ್ಟೋದು, ಈ ಥರ ಎಲ್ಲ ಮಾಡೋದಕ್ಕೆ ಅಂತ ಹೇಳಿ ಅಲ್ಲ. ಜ್ಞಾನ ಅನ್ನೋದು ನಾವು ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಇರುವಂಥದ್ದು. ಸೊ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿರುವ ಜ್ಞಾನವನ್ನ ಯಾರು ನಮಗೆ ಕೊಡ್ತಾರೋ ಅವರನ್ನು ನಾವು ಗುರುಗಳು ಅಂತ ಕರಿತೀವಿ. ಈಗ ನಾನು ವೇದವ್ಯಾಸರು ಗುರುಗಳು ಅಂತ ಹೇಳಿದೆ. ಅವರು ವೇದವ್ಯಾಸರು ಯಾರು ಅಂತ ನಾವು ಮೊದಲು ತಿಳ್ಕೊಳ್ಳೋಣ. ಅವರನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ನಮ್ಮ ಪುರಾಣದಲ್ಲಿರುವ 2 ಶ್ಲೋಕಗಳನ್ನು ಮಾತ್ರ ಹೇಳ್ತೇನೆ, ಆಯ್ತಾ? ಇಬ್ಬರು ಗುರುಗಳ ಬಗ್ಗೆ 2 ಶ್ಲೋಕ ಇದೆ. ಆ ಶ್ಲೋಕ ಆದ್ಮೇಲೆ ನಾನು ಕೇಳ್ತೀನಿ ಅದು ಯಾರ್ಯಾರ ಬಗ್ಗೆ ಅಂತೇಳಿ ನೀವು ಹೇಳಬೇಕು, ಆಯ್ತಾ? ಈಗ ಶ್ಲೋಕಗಳನ್ನು ನಾನು ಹೇಳ್ತೀನಿ, ನಾನು ಹೇಳಿದ ಹಾಗೆ ನೀವು ಉಚ್ಚರಿಸಿ ಅದನ್ನು, ಆಯ್ತಾ? ಎಲ್ಲರೂ ಕೈ ಜೋಡಿಸಿ ಶುದ್ಧ ಮನಸ್ಸಿನಿಂದ ಭಗವಂತನನ್ನು ನೆನೆಸ್ಕೊಂಡು ನಾನು ಹೇಳಿದ ಹಾಗೆ ಹೇಳ್ತಾ ಹೋಗಿ, ಆಯ್ತಾ? ವಸುದೇವಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಈ 2 ಶ್ಲೋಕಗಳಲ್ಲಿ ನಾವು ಇಬ್ಬರು ಗುರುಗಳ ಬಗ್ಗೆ ನಾವು ಪ್ರಣಾಮಗಳನ್ನು ತಿಳಿಸ್ತೇವೆ. ಮೊದಲನೆಯದಾಗಿ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಹೇಳಿದ್ವಿ. ಕೃಷ್ಣ ಹೇಳಿದ್ರೆ ಶ್ರೀಹರಿ, ನಾರಾಯಣ, ಪುರುಷೋತ್ತಮ, ನೀವು ಯಾವುದೇ ಹೆಸರಿನಿಂದ ಅವನನ್ನು ಕರಿಬಹುದು. ಈ ಬ್ರಹ್ಮಾಂಡವನ್ನು ರಚನೆ ಮಾಡಿರುವಂತಹ ಮೊದಲನೇ ಗುರು ಅಂತ ಹೇಳಿದ್ರೆ ಕೃಷ್ಣ. ಆ ಕೃಷ್ಣನಿಂದ ಅವನು ಗುರುವಿನ ಸ್ಥಾನದಲ್ಲಿ ನಿಂತುಕೊಂಡು ಮೊದಲಿಗೆ ಅವನು ಬ್ರಹ್ಮನಿಗೆ ಅವನ ಶಿಷ್ಯನನ್ನಾಗಿ ಸ್ವೀಕರಿಸಿ ಅವನಿಗೆ ಉಪದೇಶ ಮಾಡ್ತಾನೆ. ಆದ್ರಿಂದ ಇಡೀ ಬ್ರಹ್ಮಾಂಡದ ಗುರು ಅಂತ ಹೇಳಿದ್ರೆ ಅದು ಜಗದ್ಗುರು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ. ನಂತರ ನಮ್ಮೆಲ್ಲರ ಮಾನವ ಜನ್ಮದ ಆದಿಗುರು ಅಂತ ಹೇಳಿದ್ರೆ ವೇದವ್ಯಾಸರು. ಆದ್ರಿಂದ ನಾವು ಈ ಇಬ್ಬರು ಗುರುಗಳಿಗೆ ನಾವು ನಮ್ಮ ಪ್ರಣಾಮಗಳನ್ನು ಮೊದಲು ಅರ್ಪಿಸಿದೆವು. ಈಗ ವೇದವ್ಯಾಸರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಅವರು ಯಾರು, ಯಾಕೆ ಅವರನ್ನು ನಾವು ಗುರು ಅಂತ ಸ್ವೀಕರಿಸಬೇಕು, ಯಾಕೆ ಅವರು ನಮ್ಮ ಗುರುಗಳಾದರು ಅಂತ ಸ್ವಲ್ಪ ನಾವು ಅದರ ಬಗ್ಗೆ ವಿಚಾರ ಮಾಡುವ. ವೇದವ್ಯಾಸರು ಪರಾಶರ ಮತ್ತು ಸತ್ಯವತಿಯ ಪುತ್ರರು. ಅವರು ಹುಟ್ಟಿರುವಂಥದ್ದು ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನ, ಅಂದರೆ ಬರುವಂತಹ 29ನೇ ತಾರೀಕಿಗೆ ಏನು ಗುರುಪೂರ್ಣಿಮೆ ಅಂತ ಹೇಳ್ಕೊಂಡು ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಆಗಿದೆ ಅಲ್ವಾ, ಆ ದಿನ ಅವರು ಹುಟ್ಟಿರುವಂಥದ್ದು. ಅವ್ರು ಹುಟ್ಟಿದ್ದು ಹೇಳಿದ್ರೆ ಅವರು ನಮ್ಮ ಹಾಗೆ ಮನುಷ್ಯರಲ್ಲ. ಅವರು ಪರಮಾತ್ಮನ ಸಾಕ್ಷಾತ್ ಪರಮಾತ್ಮನ ಅವರು ಶಕ್ತ್ಯಾವಶೇಷ. ನಮ್ಮ ಹಾಗೆ ಅವರು ನಾವು ಬರ್ತ್ಡೇ ಜನ್ಮದಿನ ಅಂತ ಏನು ಹೇಳ್ತೀವಿ, ಅವರು ನಮ್ಮ ಥರ ಅವರು ಹುಟ್ಟಿರೋದಿಲ್ಲ, ಜನ್ಮ ಬಂದಿರೋದಿಲ್ಲ. ಅವರು ಸಾಕ್ಷಾತ್ ಭಗವಂತ ಯಾವಾಗಲೂ ಅವನು ಎಂತ ಅಯೋನಿಜ ಅಂತ ಕರೆಸಿಕೊಳ್ತಾನೆ. ಯಾಕೆ ಹೇಳಿದ್ರೆ ಅವನು ಯೋನಿಯಿಂದ ಹುಟ್ಟಿ ಬರೋದಿಲ್ಲ, ಅವನು ಸಾಕ್ಷಾತ್ ಅವತಾರ ತಾಳ್ತಾನೆ. ನಮ್ಗೆ ಇದನ್ನೆಲ್ಲ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಅದೇನಪ್ಪ ಹಾಗೆ ಅಂತ ಹೇಳ್ಕೊಂಡು. ಈಗ ನಾವು ಪುರಾಣಗಳಲ್ಲೆಲ್ಲ ನೋಡಿದ್ರೆ ಬ್ರಹ್ಮ ತನ್ನ ಮನಸ್ಸಿನಿಂದ ಮಾನಸ ಪುತ್ರರನ್ನು ಅವನು ಸೃಷ್ಟಿ ಮಾಡಿದ ಅಂತೇಳಿ ನಾವು ಕೇಳ್ತೇವೆ. ಇದೆಲ್ಲ ನೋಡುವಾಗ ನಮಗೆ ಸೃಷ್ಟಿ ಅನ್ನೋದು ನಮ್ಮ ಕಣ್ಣಿಗೆ ಏನು ಕಂಡು ಬರ್ತದೆ ಈ ಲೌಕಿಕ ಜಗತ್ತಿನಲ್ಲಿ, ಸೃಷ್ಟಿ ಎಲ್ಲ ಹಾಗೆ ಇರುವುದಿಲ್ಲ. ಸೊ ಅದನ್ನೆಲ್ಲ ತಿಳ್ಕೊಳ್ಬೇಕಾದ್ರೆ ನಮಗೆ ನಿಜವಾದ ಗುರುಗಳ ಒಂದು ಮಾರ್ಗದರ್ಶನದ ಅಗತ್ಯ ಇರುತ್ತದೆ. ಯಾವಾಗ ಗುರುವಿನ ಮಾರ್ಗದರ್ಶನ ನಮಗೆ ಅವರ ಕೃಪೆ ನಮ್ಮ ಮೇಲೆ ಆಗ್ತದೆ, ಆಗ ಮಾತ್ರ ನಾವು ಭಗವಂತ ಸೃಷ್ಟಿ ಮಾಡಿರುವಂತಹ ಈ ಎಲ್ಲ ಭೌತಿಕ ಲೋಕಗಳಲ್ಲಿ ಏನೇನು ನಡೀತಾ ಇದೆಯೋ ಅದನ್ನೆಲ್ಲ ನಾವು ತಿಳಿದುಕೊಳ್ಳಲಿಕ್ಕೆ ನಾವು ಸಮರ್ಥರಾಗ್ತೇವೆ. ವೇದವ್ಯಾಸರು ಪರಮಾತ್ಮನ ಅವತಾರ ಅಂತ ಹೇಳಿದ್ರೆ ಹೇಗೆ ಅವನು ಪರಮಾತ್ಮನ ಅವತಾರ ಅಂತ ಹೇಳ್ಕೊಂಡು ಜನರೆಲ್ಲ ಪ್ರಶ್ನೆ ಮಾಡಬಹುದು. ಅದಕ್ಕೋಸ್ಕರ ಪುರಾಣಗಳಲ್ಲಿ ಕೂಡ ಭಗವಂತ ವೇದವ್ಯಾಸರು ಭಗವಂತನ ಅವತಾರ ಅನ್ನೋದಕ್ಕೆ ನಾವು ವಿಷ್ಣು ಸಹಸ್ರನಾಮದಲ್ಲಿ ಬಂದಿರುವಂತಹ ಈಗಾಗಲೇ ನಾವು ಹೇಳಿದ್ವಲ್ಲ, ವ್ಯಾಸಾಯ ವಿಷ್ಣುರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಇದು ವಿಷ್ಣು ಸಹಸ್ರನಾಮದಲ್ಲಿ ಬಂದಿರುವಂತಹ ಒಂದು ಶ್ಲೋಕ. ಸೊ ಅದರಲ್ಲಿ ಇದು ವಿಷ್ಣು ಸಹಸ್ರನಾಮ ಬಂದಿರುವಂಥದ್ದು ಮಹಾಭಾರತದೊಳಗೆ. ಸೊ ಪುರಾಣಗಳಲ್ಲಿ ಕೂಡ ನಮಗೆ ಸೂಚನೆಗಳು ಏನು ಸಿಗ್ತದೆ ಅಂತ ಹೇಳಿದ್ರೆ ಭಗವಂತ ವ್ಯಾಸನಾಗಿ ಅವತರಿಸಿದ ಅಂತ ಹೇಳಿಕೊಂಡು. ಅದೇ ರೀತಿ
ಇನ್ನೊಂದು ಕಡೆಯಲ್ಲಿ ಮಹಾಭಾರತದಲ್ಲಿ ಇನ್ನೊಂದು ಶ್ಲೋಕ ಇದೆ. ಕೃಷ್ಣ ದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಹೋಹನ್ಯೋ ಭುವಿ ಮೈತ್ರೇಯ ಮಹಾಭಾರತ ಕೃತ್ ಭವೇತ್ ಅಂತ ಹೇಳ್ಕೊಂಡು, ಇದನ್ನ ಪರಾಶರರು ಮೈತ್ರೇಯರು ಅಂತೇಳಿ ಋಷಿಗಳೇ ಇರ್ತಾರೆ, ಅವರಿಗೆ ಈ ವಿಷಯವನ್ನು ಅವರು ಹೇಳ್ತಾರೆ. ವ್ಯಾಸರು ಕೃಷ್ಣನ ಅವತಾರ ಆಗಿದ್ರಿಂದಲೇ ಅವರು ಮಹಾಭಾರತ ಬರೀಲಿಕ್ಕೆ ಸಮರ್ಥರಾಗಿದ್ರು, ಬೇರೆ ಯಾರು ಮನುಷ್ಯರಿಂದಲೂ ಅದನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಹೀಗೆಲ್ಲ ನಾವು ಪುರಾಣಗಳನ್ನು ತೆಗೆದು ನೋಡುವಾಗ ನಮಗೆ ಗೊತ್ತಾಗ್ತದೆ ವೇದವ್ಯಾಸರು ಭಗವಂತನ ಶಕ್ತ್ಯಾವಶೇಷ, ಅವರು ಸಾಹಿತ್ಯಕ ಶಕ್ತ್ಯಾವಶೇಷ. ಯಾಕವರು ಭಗವಂತ ವೇದವ್ಯಾಸರಾಗಿ ಜನಿಸಿದ್ರು, ಉದ್ದೇಶ ಏನಿತ್ತು? ಈಗ ಭಗವಂತನದ್ದು ಮತ್ಸ್ಯ ಅವತಾರ, ನರಸಿಂಹ ಅವತಾರ, ವಾಮನಾವತಾರ ನೋಡುವಾಗ ಅದಕ್ಕೆಲ್ಲ ಬೇರೆ ಬೇರೆ ಕಥೆಗಳಿವೆ ಅಲ್ವಾ. ಯಾರು ಅಧರ್ಮ ಮಾಡ್ತಾರೆ ಅವರನ್ನೆಲ್ಲ ನಾಶ ಮಾಡ್ಲಿಕ್ಕೋಸ್ಕರ ಭಗವಂತ ಅವತಾರ ತಾಳಿದ್ದು. ಆದ್ರೆ ವೇದವ್ಯಾಸರಾಗಿ ಭಗವಂತ ಅವತಾರ ತಾಳ್ಲಿಕ್ಕೆ ಅವನಿಗೆ ಉದ್ದೇಶ ಏನಿತ್ತು ಅಂತ ತಿಳ್ಕೊಳ್ಬೇಕಾದ್ರೆ, ಈ ಕಲಿಯುಗದಲ್ಲಿ ನಾವೆಲ್ಲ ಇರುವಂತಹ ಈ ಕಲಿಯುಗದಲ್ಲಿ ಪ್ರತಿಯೊಬ್ಬ ಮನುಷ್ಯರ ಮನಸ್ಸಿನಲ್ಲಿ ಅಂಧಕಾರ ಇರ್ತದೆ. ನಾವೆಲ್ಲ ಮಂದಮತಿಗಳು. ನಾವು ಅಂದ್ಕೊಳ್ಬಹುದು ನಾನು ತುಂಬಾ ಓದಿದ್ದೀನಿ, ನನ್ನ ನೆನಪು ಶಕ್ತಿ ತುಂಬಾ ಇದೆ, ನನ್ಗೆಲ್ಲಾ ವಿಷಯಗಳು ಗೊತ್ತಿವೆ, ನಿಮ್ಗೆಲ್ಲ ನನ್ಗೆ ಜಾಸ್ತಿ ಗೊತ್ತಿದೆ, ಆ ತರ ಅಹಂಕಾರ ಎಲ್ಲ ನಾವು ಪಡ್ತೀವಿ ಅಲ್ವಾ. ಬೇರೆಯವ್ರಿಗಿಂತ ನಮ್ಗೆ ಜಾಸ್ತಿ ಗೊತ್ತಿದೆ ಅಂತ. ಈಗ ಇವರು ಹಾರ್ಮೋನಿಯಂ ಬಾರಿಸ್ತಾರೆ, ಅವ್ರಿಗೆ ಗೊತ್ತಿರುವಷ್ಟು ನಮ್ಗೆ ಗೊತ್ತಿಲ್ಲ ಅಲ್ವಾ. ನಾವೇನೋ ಕೇಳ್ತೀವಿ ಅಷ್ಟೇ. ಆದ್ರೆ ಎಲ್ಲಾ ವಿದ್ಯೆಗಳು, ಎಲ್ಲಾ ವಿಷಯಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆಲ್ಲ ಏನೆಲ್ಲ ಗೊತ್ತಿದ್ರೂ ಕೂಡ ಅದು ಒಂದು ಸಾಸಿವೆ ಕಾಳಿಗಿಂತನೂ ಕಡಿಮೆ. ಅದರದ್ದು ಒಂದು 1/10,000 ಮಾಡಿದಷ್ಟು ನಮ್ಗೆ ಗೊತ್ತಿರೋದಿಲ್ಲ. ಆದ್ರಿಂದ ನಾವೆಲ್ಲ ಮಂದಮತಿಗಳು, ನಮ್ಗೆ ಜ್ಞಾನ ಕಡಿಮೆ ಇರುತ್ತೆ. ಯಾವುದು ಸರಿ ಯಾವುದು ತಪ್ಪು ಅಂತ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂತಹ ನಮ್ಗೆ ಮನಸ್ಸಿನ ಶಕ್ತಿ ಕೂಡ ಕಡಿಮೆಯಾಗಿರುತ್ತೆ ಈ ಕಲಿಯುಗದಲ್ಲಿ. ಆದ್ರಿಂದ ಅಂತ ಸಮಯದಲ್ಲಿ ನಮ್ಗೆ ಜ್ಞಾನ ಕೊಡ್ಲಿಕ್ಕೆ ಯಾರಾದ್ರೂ ಒಬ್ರು ಬೇಕು, ಜ್ಞಾನ ಕೊಡುವಂತಹ ಪುಸ್ತಕಗಳು ಬೇಕು ಅನ್ನೋ ಕಾರಣದಿಂದಾಗಿ ಭಗವಂತ ವ್ಯಾಸದೇವರಾಗಿ ಅವತಾರ ಮಾಡ್ತಾರೆ. ಅವರು ವ್ಯಾಸದೇವರಾಗಿ ಅವತಾರ ಮಾಡಿ ಏನ್ ಮಾಡಿದ್ರು ಅಂತ ನೋಡೋಣ. ಅವರು ನಾನೀಗಾಗಲೇ ಹೇಳಿದೆ ಅಲ್ವಾ, ಭಗವಂತ ಆದಿಗುರು, ಅವನು ಜ್ಞಾನವನ್ನ ವೇದಗಳ ರೂಪದಲ್ಲಿ ಅದನ್ನ ಭಗವಂತನಿಗೆ ಬ್ರಹ್ಮದೇವನಿಗೆ ಉಪದೇಶ ಮಾಡ್ತಾನೆ. ಬ್ರಹ್ಮದೇವ ಅದನ್ನ ಭಗವಂತ ಹೇಗೆ ಅವನಿಗೆ ಉಪದೇಶ ಮಾಡಿದಾನೆ ಅದನ್ನ ಅದೇ ರೀತಿ ಅದನ್ನ ಗ್ರಹಿಸಿಕೊಂಡು ಮುಂದೆ ಅವನು ನಾರದ ಮಹರ್ಷಿಗಳಿಗೆ ಅದನ್ನ ಉಪದೇಶ ಮಾಡ್ತಾರೆ. ಈಗ ಬ್ರಹ್ಮದೇವರದ್ದು ಶಿಷ್ಯರು ಯಾರಾದ್ರು? ನಾರದ ಮುನಿಗಳಾದ್ರು ಅಲ್ವಾ. ಅದೇ ರೀತಿ ನಾರದ ಮುನಿಗಳು ಅವರ ಶಿಷ್ಯರಾದ ವೇದವ್ಯಾಸರಿಗೆ ಇದನ್ನ ಹೇಳ್ತಾರೆ. ಭಗವಂತ ಈಗಾಗಲೇ ಅವತಾರ ಮಾಡಿದಾನೆ, ಆದ್ರಿಂದ ಅವನಿಗೆಲ್ಲ ಗೊತ್ತಿಲ್ವಾ ಅಂತ ಹೇಳ್ಕೊಂಡು ಪ್ರಶ್ನೆ ಮೂಡ್ತದೆ ಅಲ್ವಾ. ಭಗವಂತ ನಿಮಿತ್ತ ಮಾತ್ರವಾಗಿ ನಾರದ ಮಹರ್ಷಿಗಳನ್ನ ಗುರುವಾಗಿ ಸ್ವೀಕರಿಸಿ ವೇದಗಳನ್ನೆಲ್ಲ ಅವರು ಉಪದೇಶದ ಮೂಲಕ ಸ್ವೀಕಾರ ಮಾಡ್ತಾರೆ. ಇದು ಯಾಕೆ ಭಗವಂತ ಹೀಗೆ ಮಾಡ್ತಾನೆ ಅಂತ ಹೇಳಿದ್ರೆ, ನಾವು ಜ್ಞಾನವನ್ನ ಯಾವಾಗಲೂ ಗುರುಗಳ ಮುಖಾಂತರವೇ ನಾವು ತಿಳಿದುಕೊಳ್ಳಬೇಕು ಅನ್ನೋ ಪರಂಪರೆ ಬರುವ ಕಾರಣಕ್ಕೋಸ್ಕರ ವೇದವ್ಯಾಸರು ಶಿಷ್ಯರಂತೆ ನಟಿಸಿ ನಾರದ ಮುನಿಗಳಿಂದ ಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ತಾರೆ. ವೇದಗಳು ಮೊದಲು, ಈಗ ನಾವು ವೇದಗಳು ಅಂತೇಳಿ ಹೇಳಿದಾಗ ಚತುರ್ವೇದಗಳು ಇದಾವೆ. ಹೆಸರುಗಳು ಗೊತ್ತಿದೆಯಾ? ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಲ್ವಾ. ಈ 4 ವಿಭಾಗಗಳನ್ನ ವೇದವ್ಯಾಸರು ಮಾಡಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಅವರು ನಮ್ಮ ಮೇಲೆ ತುಂಬಾ ಕೃಪೆ ತೋರಿ ಕಲಿಯುಗದ ಮನುಷ್ಯರಿಗೆ ಬೇಕಾಗ್ಲಿಕ್ಕೋಸ್ಕರ ಅವರು ಸಮಗ್ರವಾಗಿರುವ ವೇದಗಳನ್ನ 4 ಭಾಗಗಳಾಗಿ ಮಾಡ್ತಾರೆ. ಅದನ್ನ 4 ಭಾಗಗಳಾಗಿ ಮಾಡಿ ಅವರ 4 ಜನ ಶಿಷ್ಯಂದರಿಗೆ ಅದನ್ನ ಹಂಚುತ್ತಾರೆ. ಆಮೇಲೆ ಹೇಳ್ತಾರೆ, ನೀವು ಈ ವೇದಗಳನ್ನ ನಿಮ್ಮ ಶಿಷ್ಯರಿಗೆ, ಮುಂದಿನ ಪೀಳಿಗೆಗಳಿಗೆ ಅವರಿಗೆ ನೀವು ಇದನ್ನ ಉಪದೇಶ ಮಾಡಬೇಕು. ಈ ರೀತಿ ಉಪದೇಶ ಮಾಡ್ತಾ ಗುರು ಶಿಷ್ಯ ಪರಂಪರೆಯಿಂದ ಒಬ್ಬರಿಂದ ಒಬ್ಬರಿಗೆ ದಾಟ್ತಾ ಹೋಗಿ ಏನಾಗುತ್ತೆ, ಕಲಿಯುಗದಲ್ಲಿರುವ ಜನರಿಗೆ ಅದು ತಲುಪ್ತದೆ. ಆಗ ಕಲಿಯುಗದಲ್ಲಿರುವ ಜನರು ಕೂಡ ಜ್ಞಾನವನ್ನ ಸಂಪಾದನೆ ಮಾಡಿ ಭಗವಂತನ ಕಡೆಗೆ ಮುಖ ಮಾಡಲಿಕ್ಕೆ, ಅವರಿಗೆ ಸಮರ್ಥರಾಗ್ಲಿಕ್ಕೆ ಅವರಿಗೆ ದಾರಿ ಕಾಣಿಸ್ತದೆ ಅನ್ನುವ ಉದ್ದೇಶದಿಂದ ಅದನ್ನ 4 ವಿಭಾಗ ಮಾಡ್ತಾರೆ. ಅದೇ ರೀತಿ ಅವರು ವೇದಾಂತ ಸೂತ್ರ, ಬ್ರಹ್ಮಸೂತ್ರ ಅದನ್ನ ಬರೀತಾರೆ ಮತ್ತು 18 ಪುರಾಣಗಳನ್ನು ರಚಿಸ್ತಾರೆ, 108 ಉಪನಿಷತ್ತುಗಳನ್ನು ರಚಿಸ್ತಾರೆ. ಈ ರೀತಿ ಅವರು ಸಾಹಿತ್ಯದಲ್ಲಿ ತುಂಬಾ ಕೃಷಿ ಮಾಡ್ತಾರೆ. ಇದನ್ನೆಲ್ಲ ಅವರು ಮಾಡಿರೋದು ಅವರಿಗೋಸ್ಕರ ಅಲ್ಲ, ಸಾಮಾನ್ಯ ಜನರಿಗೆ ಕೂಡ ಅರ್ಥ ಆಗ್ಬೇಕು ಅಂತ. ಇವಾಗ ವೇದಗಳನ್ನೆಲ್ಲ ನಮ್ಗೆ ಓದ್ಲಿಕ್ಕೆ ಆಗುದಿಲ್ಲ, ಓದ್ಲಿಕ್ಕೆ ನಮ್ಗದು ಅರ್ಥ ಕೂಡ ಆಗುದಿಲ್ಲ. ಅದನ್ನ ಓದ್ಬೇಕಾದ್ರೆ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರುವ ಅಷ್ಟು ಜ್ಞಾನಿಗಳಿಗೆ ಮಾತ್ರ ಅದನ್ನ ಕರಗತ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುದು. ಈಗ ನಮ್ಮಂತ ಸ್ತ್ರೀಯರು, ಮಕ್ಕಳು, ನಾವೆಲ್ಲರೂ ಇದ್ದೀವಿ ಅಲ್ವಾ. ನಮ್ಗೆಲ್ಲಿಗೆ ಅದನ್ನು ಓದಿದ್ರೆ ಅರ್ಥನೂ ಆಗುದಿಲ್ಲ, ನಮ್ಗೆ ಅದನ್ನ ಹೇಗೆ ಪಾಲನೆ ಮಾಡ್ಬೇಕು ಅಂತಾನೂ ಗೊತ್ತಾಗುದಿಲ್ಲ. ಅದಕ್ಕೋಸ್ಕರ ವೇದವ್ಯಾಸರು ಪುರಾಣಗಳನ್ನು ರಚಿಸಿರುವುದು. ಆ 18 ಪುರಾಣಗಳಲ್ಲಿ ರಾಜಪುರಾಣ ಅಂತ ಕರೆಸಿಕೊಳ್ಳುವಂಥದ್ದು ಶ್ರೀಮದ್ ಭಾಗವತ.
ಈ ಶ್ರೀಮದ್ ಭಾಗವತದಲ್ಲಿ ತುಂಬ ಕಥೆಗಳಿವೆ. ಪರಮಾತ್ಮನ ಕಥೆಗಳು ಜೊತೆಗೆ ಪರಮಾತ್ಮನ ಭಕ್ತರ ಕಥೆಗಳು. ಈ ಕಥೆಗಳ ಮೂಲಕ ವೇದವ್ಯಾಸರು ನಮಗೆ ಕೆಲವೊಂದು ವಿಷಯಗಳನ್ನು ತಿಳಿಸ್ತಾರೆ. ನಾವು ಜೀವನದಲ್ಲಿ ಹೇಗಿರಬೇಕು, ನಾವು ಯಾವ ರೀತಿ ಜೀವನ ಮಾಡಿದರೆ ನಮಗೆ ಮುಂದೆ ಭಗವಂತನ ಸನ್ನಿಧಿಗೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದನ್ನ ಅವರು ಈ ಪುರಾಣ ಕಥೆಗಳಲ್ಲಿ ಒಳಗಡೆ ತುಂಬಿದ್ದಾರೆ. ಈ ಮಹಾಭಾರತ ಅನ್ನೋದನ್ನ ಪಂಚಮ ವೇದ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ಬರುವ ಪ್ರತಿಯೊಂದು ಸನ್ನಿವೇಶಗಳು ಕೂಡ ಒಂದೊಂದು ಪಾಠಗಳನ್ನು ನಮಗೆ ಕಲಿಸ್ತದೆ. ನೀವು ಮಹಾಭಾರತ ಕಥೆಯನ್ನು ಓದಿದ್ರೆ ಅದು ಯಾವುದೇ ಸನ್ನಿವೇಶಗಳು ಇರ್ಬೋದು, ಅದರಲ್ಲೆಲ್ಲ ನಮಗೆ ಒಂದೊಂದು ಪಾಠಗಳು ಸಿಗ್ತದೆ. ನಾವು ಕಥೆಗಳನ್ನು ಓದುವಾಗ ಬರೀ ಕಥೆಗಳನ್ನು ಓದಿ ಹೀಗೆ ಆಯ್ತು ಅನ್ನೋದಲ್ಲ, ಆ ಕಥೆಯಿಂದ ನಾವು ಏನ್ ತಿಳ್ಕೊಳ್ಬೋದು ಅನ್ನೋದನ್ನ ನಾವು ಓದುವ ಮುಖಾಂತರ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ. ಈ ಮಹಾಭಾರತದ ಒಳಗೆ 2 ಶ್ಲೋಕಗಳಿದ್ದಾವೆ. ಒಂದು ಭಗವದ್ಗೀತೆ, ಇನ್ನೊಂದು ವಿಷ್ಣು ಸಹಸ್ರನಾಮ. ಈ ವಿಷ್ಣು ಸಹಸ್ರನಾಮ ಭಗವಂತನನ್ನು ವರ್ಣನೆ ಮಾಡುವಂಥದ್ದು ಶ್ಲೋಕ. ಇನ್ನು ಭಗವದ್ಗೀತೆ ಅನ್ನೋದು ನಮ್ಮ ಜೀವನಕ್ಕೆ ಬೇಕಾಗುವ ದಾರಿ ದೀಪ ಇದ್ದ ಹಾಗೆ. ಈಗ ನಾವು ಕಾನ್ಸ್ಟಿಟ್ಯೂಷನ್ ಅಂತೇಳಿ ಹೇಳ್ತೇವೆ ಅಲ್ವಾ. ಒಂದು ದೇಶದಲ್ಲಿ ರಾಜ್ಯಭಾರ ಮಾಡಬೇಕಾದ್ರೆ ಏನೆಲ್ಲ ಬೇಕು, ಕಾನ್ಸ್ಟಿಟ್ಯೂಷನ್ ನೀವೆಲ್ಲ ಕೇಳಿರ್ಬೋದು. ಕಾನ್ಸ್ಟಿಟ್ಯೂಷನ್ ತುಂಬಾ ಈಗ ಪ್ರಚಲಿತವಾಗಿದೆ ಅಲ್ವಾ. ಸ್ಟ್ರೈಕ್ ಮಾಡುವಾಗೆಲ್ಲ ಕಾನ್ಸ್ಟಿಟ್ಯೂಷನ್ ಬುಕ್ ಎಲ್ಲ ಹಿಡ್ಕೊಂಡು ಹೋಗ್ತಾರೆ. ಆದ್ರೆ ಆ ಪುಸ್ತಕವನ್ನ ಬಿಟ್ಟು ಅವರು ಭಗವದ್ಗೀತೆ ಪುಸ್ತಕವನ್ನ ಹಿಡ್ಕೊಂಡು ಹೋಗಿದ್ದಿದ್ರೆ ಇವತ್ತು ನಡೀತಿರುವಂತಹ ಹೋರಾಟಗಳಿರ್ಬೋದು, ಕದನಗಳಿರ್ಬೋದು, ಅಥವಾ ಡಕಾಯಿತರು ಮಾಡುವಂಥದ್ದು ಅಥವಾ ಭಯೋತ್ಪಾದಕರು ಮಾಡುವಂತಹ ಯಾವುದೇ ನೀಚ ಕೆಲಸಗಳೆಲ್ಲ ಏನಿದ್ದಾವೆ ಅದೆಲ್ಲ ಯಾವುದು ನಡೀತಾ ಇರಲಿಲ್ಲ. ನಾವು ಭಗವದ್ಗೀತೆ ಪುಸ್ತಕವನ್ನ ಮೂಲೆಯಲ್ಲಿ ಇಟ್ಬಿಡ್ತೀವಿ. ಅದರೊಳಗಡೆ ಏನ್ ಬರೆದಿದೆ ಅನ್ನೋದನ್ನ ನಾವು ನೋಡ್ಲಿಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಎಲ್ಲರೂ ಸಹ ಪುಸ್ತಕವನ್ನ ಒಮ್ಮೆ ತೆರೆದು ಓದಿದ್ರೆ ಆಗ ನಾವು ಜೀವನದಲ್ಲಿ ಹೇಗೆ ಇರ್ಬೋದು ಅನ್ನೋದನ್ನ ನಮ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಒಂದು ನಂದು ಕಳಕಳಿ ವಿನಂತಿ ಹೇಳಿದ್ರೆ, ಪ್ರತಿಯೊಬ್ಬರು ನಿಮ್ಮ ಮನೆ ಕಥೆ ಪುಸ್ತಕ ಓದಿದ ಹಾಗೆ ಆಗುದಿಲ್ಲ. ಅದನ್ನ ನೀವು ಯಾರಾದ್ರೂ ಒಬ್ಬ ಗುರುವಿನ ಮುಖಾಂತರ ಮೊದಲು ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ನೀವು ಸ್ವಾಧ್ಯಾಯ ಮಾಡಬೇಕು. ಅಂದ್ರೆ ಒಂದ್ಸಲ ನೀವು ಗುರುವಿನ ಮುಖೇನ ಕಲಿತು ಅರ್ಥ ಮಾಡಿಕೊಂಡ ನಂತರ ಮತ್ತೆ ಇನ್ನೂ ಹೆಚ್ಚಿನ ಜ್ಞಾನ ಸಂಪಾದನೆ ಮಾಡ್ಲಿಕ್ಕೋಸ್ಕರ ಕೊನೆಗೆ ನಿಮ್ಮಷ್ಟಕ್ಕೆ ನೀವು ಓದಬಹುದು ಅದನ್ನು. ಈಗ ಭಗವದ್ಗೀತೆ ಅಂತ ನಾನು ಹೇಳಿದೆ. ಭಗವದ್ಗೀತೆ ಪರಮಾತ್ಮ, ಗುರುವಿನ ಮಹಿಮೆ, ಗುರು ಶಿಷ್ಯರು ಹೇಗಿರಬೇಕು, ಶಿಷ್ಯ ಹೇಗಿರಬೇಕು ಅನ್ನೋದಕ್ಕೆ ಸುಮಾರು ಶ್ಲೋಕಗಳಿದ್ದಾವೆ. ಆದ್ರೆ ಅದೆಲ್ಲ ಶ್ಲೋಕಗಳನ್ನ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಈಗ ಕೆಲವೊಂದು ಶ್ಲೋಕಗಳನ್ನ ಮಾತ್ರ ನಾನು ಇವಾಗ ಇಲ್ಲಿ ಹೇಳಿ ಅದರಿಂದ ನಾವು ಏನ್ ಪಾಠ ಕಲಿಬಹುದು ಅನ್ನೋದನ್ನ ಹೇಳ್ತೇನೆ. ಮೊದಲನೇದಾಗಿ 2ನೇ ಅಧ್ಯಾಯದ 7ನೇ ಶ್ಲೋಕ. ಈ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಇದು ಶ್ರೀಕೃಷ್ಣ ಹೇಳೋದಲ್ಲ, ಇದು ಅರ್ಜುನ ಉವಾಚ, ಅರ್ಜುನ ಹೇಳುವಂತಹದ್ದಿದು ಮಾತು. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಃ ಯಚ್ಛ್ರೇಯಃ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಇದು ಶ್ರೀಕೃಷ್ಣ ಹೇಳುವಂಥದ್ದು. ಭಗವದ್ಗೀತೆ ಅಂತ ಹೇಳಿದಾಗ ಅದು ಎಲ್ಲಿ ಉಪದೇಶ ಮಾಡಿದಾನೆ ಅಂತ ಗೊತ್ತಾ? ಶ್ರೀಕೃಷ್ಣ ಅವನು ಉಪದೇಶ ಮಾಡಿರುವಂಥದ್ದು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ. ಆಯ್ತಾ? ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡು ಯುದ್ಧ ಮಾಡೋದು ಬಿಟ್ಟು ಕೃಷ್ಣ ಯಾಕೆ ಉಪದೇಶ ಮಾಡಿದ ಅಲ್ವಾ? ಕೌರವರಿಗೂ ಪಾಂಡವರಿಗೂ ಯುದ್ಧ ನಡಿಬೇಕಾದ್ರೆ ಏನ್ ಮಾಡ್ತಾರೆ, ಇಬ್ರು ರೆಡಿಯಾಗಿ ನಿಂತಿರ್ತಾರೆ. ಇನ್ನೇನು ಬೆಲ್ ಹೊಡೆದ ತಕ್ಷಣ ಅವರು ಫೈಟಿಂಗ್ ಮಾಡಬೇಕು. ಮೊದಲೆಲ್ಲ ಧರ್ಮ ಯುದ್ಧಗಳು ಈಗಿನ ಹಾಗೆ ರಾತ್ರಿ ಡ್ರೋನ್ ಅಲ್ಲಿ ಹೋಗಿ ಫೈಟ್ ಮಾಡೋದು, ಯಾವ್ಯಾವುದೋ ಜಾಗದಲ್ಲಿ ಜನರಿರೋ ಕಡೆಯಲ್ಲೆಲ್ಲ ಕ್ಷಿಪಣಿ ದಾಳಿ ಮಾಡೋದು ಅಂತದೆಲ್ಲ ಮಾಡ್ತಾ ಇರಲಿಲ್ಲ. ಮೊದಲೆಲ್ಲ ಯುದ್ಧ ಅಂತ ಹೇಳಿದ್ರೆ ಇಂಥ ದಿನ ಇಷ್ಟು ಗಂಟೆಗೆ ಸೂರ್ಯೋದಯ ಆದ್ಮೇಲೆ ಯುದ್ಧ ಪ್ರಾರಂಭ ಆಗ್ತಾ ಇತ್ತು. ಸೂರ್ಯಾಸ್ತ ಆಗುವ ಮೊದಲು ನಿಲ್ತಾ ಇತ್ತು. ಸೂರ್ಯಾಸ್ತ ಆದ್ಮೇಲೆ ಎಲ್ಲರೂ ಸೂರ್ಯನಿಗೆ ಅರ್ಘ್ಯ ಕೊಟ್ಬಿಟ್ಟು ಅವರದ್ದು ಬಿಡಾರದಲ್ಲಿ ಹೋಗಿ ಅವರು ಏನನ್ನ ನಾವು ರೆಸ್ಟ್ ಮಾಡೋದು ಅಂತ ಹೇಳ್ತೀವಲ್ಲ, ವಿಶ್ರಾಂತಿ ಪಡಿತಾ ಇದ್ರು. ಹಾಗೆ ಅವ್ರ ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಸ್ವಲ್ಪ ಮೊದಲು, ಆಯ್ತಾ, ಒಂದು ಅರ್ಧ ಗಂಟೆ ಮೊದಲು ಇರ್ಬೋದೇನು, ಅರ್ಧ ಮುಕ್ಕಾಲು ಗಂಟೆ ಮೊದಲು ಇವನು ಅರ್ಜುನ ಏನ್ ಹೇಳ್ತಾನೆ, ಯುದ್ಧ ಮಾಡೋದಕ್ಕಿಂತ ಮೊದಲು ಎರಡೂ ಪಕ್ಷದಲ್ಲಿ ಯಾರ್ಯಾರೆಲ್ಲ ಯುದ್ಧಕ್ಕೆ ಬಂದಿದ್ದಾರೆ ನಾನು ನೋಡ್ಬೇಕು ಅಂತ ಅವನು ಕೃಷ್ಣನ ಹತ್ರ ಹೇಳ್ತಾನೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕೃಷ್ಣ ಅರ್ಜುನನ ಸಾರಥಿಯಾಗಿರ್ತಾನೆ. ಅರ್ಜುನ ಹೇಳ್ತಾನೆ, ನನ್ನನ್ನ 2 ಸೇನೆಗಳ ಮಧ್ಯದಲ್ಲಿ ಕರ್ಕೊಂಡು ಹೋಗಿ ನಿಲ್ಸು, ನಾನು ಎಲ್ಲರನ್ನ ಒಂದ್ಸಲ ನೋಡ್ಬೇಕು ಅಂತ. ಯಾಕೆ ಹೇಳಿದ್ರೆ ಯುದ್ಧ ಆದ್ಮೇಲೆ ಯಾರು ನೋಡ್ಲಿಕ್ಕೆ ಸಿಗೋದೇ ಇಲ್ಲ ಅಲ್ವಾ? ಯುದ್ಧದಲ್ಲೆಲ್ಲ ಹತರಾಗ್ತಾರೆ, ಯಾರು ಸಿಗ್ತಾರೆ ನೋಡ್ಲಿಕ್ಕೆ ಆಮೇಲೆ? ಸೊ ಯಾರೆಲ್ಲ ಬಂದಿದ್ದಾರೆ, ಯಾರೆಲ್ಲ ಯುದ್ಧೋತ್ಸಾಹಿಗಳಾಗಿದ್ದಾರೆ,
ಯಾರೆಲ್ಲ ಧರ್ಮದ ಕಡೆ ಇದ್ದಾರೆ, ಯಾರೆಲ್ಲ ಅಧರ್ಮದ ಕಡೆಗೆ ಇದ್ದಾರೆ ನೋಡ್ಬೇಕು ಅನ್ನೋ ಕಾರಣದಿಂದ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ರಥವನ್ನ 2 ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸು ಅಂತ ಹೇಳಿ. ಹಾಗೆ ಹೇಳಿದಾಗ ಕೃಷ್ಣ ರಥವನ್ನ ತಂದು 2 ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸ್ತಾನೆ. ಅದನ್ನ ನೋಡಿ 2 ಬಂಧು ಬಾಂಧವರನ್ನ ನೋಡಿ ಅವನಿಗೆ ಮನಸ್ಸಿನಲ್ಲಿ ತುಂಬಾ ದ್ವಂದ್ವ ಹುಟ್ಟಿಕೊಳ್ತದೆ. 2 ಕಡೆಯಲ್ಲಿ ಇರುವವರು ನನ್ನ ಬಂಧುಗಳು ಅಲ್ವಾ, ಇವ್ರ ಯುದ್ಧದಲ್ಲಿ ಏನಾಗ್ತದೆ, ಇವರೆಲ್ಲ ಹತರಾಗ್ತಾರೆ, ಮತ್ತೆ ನನಗೆ ಯಾರು ಬಂಧುಗಳೇ ಇರುವುದಿಲ್ಲ. ಆಗ ಅವನು ಅಂದ್ಕೊಳ್ತಾನೆ, ನಾನು ಧರ್ಮಕ್ಕೋಸ್ಕರ ನನ್ನ ಕರ್ತವ್ಯವನ್ನು ಮಾಡ್ಬೇಕಾ, ಅಥವಾ ನನ್ನ ಬಂಧು ಬಾಂಧವರಿಗೋಸ್ಕರ ನಾನು ಯುದ್ಧವನ್ನೇ ಮಾಡದೆ ನಾನು ಹಾಗೆ ವಾಪಸ್ ಹೋಗ್ಬೇಕಾ ಅಂತ ಹೇಳ್ಕೊಂಡು ಅವನಿಗೆ ದ್ವಂದ್ವ ಹುಟ್ಟುಕೊಳ್ತದೆ. ಆಗ ಅವನು ಕೃಷ್ಣನ ಹತ್ರ ಹೇಳ್ತಾನೆ, ನನ್ನ ಮನಸ್ಸಿನಲ್ಲಿ ಈ ತರ ದ್ವಂದ್ವ ಬಂದಿದೆ, ಅದನ್ನ ನೀನು ದಯವಿಟ್ಟು ದೂರ ಮಾಡು, ನಾನು ನಿನ್ನ ಶಿಷ್ಯನಾಗಿ ನನ್ನ ಹತ್ರ ಬೇಡ್ಕೊಳ್ತಾ ಇದ್ದೇನೆ, ಗುರುವಿನ ಸ್ಥಾನದಲ್ಲಿ ನಿಂತು ನನಗೆ ಉಪದೇಶ ಮಾಡು ಅಂತ ಕೃಷ್ಣ ಕೇಳ್ತಾನೆ. ಆ ಸೆಂಟೆನ್ಸ್ ಕೇಳಿದ ನಂತರವೇ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಉಪದೇಶ ಮಾಡೋದು. ಆಯ್ತಾ? ಈಗ ಅರ್ಜುನ ಹೇಳಿದ್ರೆ ಅವನು ಜ್ಞಾನ ಅವನಿಗಿಲ್ಲ ಅಂತ ಹೇಳ್ಕೊಂಡಲ್ಲ, ಅವನು ದೊಡ್ಡ ಜ್ಞಾನಿ, ಅವನು ಅದೇ ರೀತಿ ಅವನು ಕ್ಷತ್ರಿಯ, ವೀರಾವೇಶದಿಂದ ಹೋರಾಡುವವನು. ಅಂತವನಿಗೆ ಯಾಕೆ ಈ ತರ ಮನಸ್ಸಿನಲ್ಲಿ ಅವನಿಗೆ ಡ್ಯುಯಲ್ ಮೈಂಡ್ ತರ ಅವನಿಗೆ ಆಯ್ತು ಅಂತೇಳಿ ನಾವು ನೋಡ್ಲಿಕ್ಕೆ ಹೋದ್ರೆ ಇದು ಒಂದು ನಿಮಿತ್ತ ಮಾತ್ರ. ಅರ್ಜುನನ ಮುಖಾಂತರ ಕೃಷ್ಣ ನಮ್ಗೆಲ್ಲ ಹೇಳಲಿಕ್ಕೆ ಬಯಸುದು ಏನು ಅಂತ ಹೇಳಿದ್ರೆ, ನಾವೆಲ್ಲ ಯಾವುದೇ ಒಂದು ದೊಡ್ಡ ಪೊಸಿಷನ್ ನಲ್ಲಿ ಇರ್ಬೋದು, ಆಯ್ತಾ, ನಮ್ಮದು ಈಗ ಹೇಳ್ತೇವಲ್ಲ ಸೋಷಿಯಲ್ ಸ್ಟೇಟಸ್ ಅಂತ. ಸೊ ಯಾವುದೇ ಒಂದು ಪೊಸಿಷನ್ ನಲ್ಲಿ ಇದ್ರೂ ಕೂಡ ನಮ್ಗೆ ಎಷ್ಟೇ ವಿಷಯಗಳು ತಿಳಿದಿದ್ರು ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಕೆಲವೊಮ್ಮೆ ನಮ್ಗೆ ಕಷ್ಟ ಆಗ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನಮ್ಗೆ ಯಾರು ದಾರಿ ತೋರಿಸ್ತಾರೆ ಅಂತ ಹೇಳಿದ್ರೆ ಗುರುಗಳು ದಾರಿ ತೋರಿಸ್ತಾರೆ. ಯಾಕೆ ಹೇಳಿದ್ರೆ ಅವರು ತುಂಬಾ ತಿಳ್ಕೊಂಡಿರ್ತಾರೆ, ಭಗವಂತನನ್ನು ತಿಳಿದವರು ಅಲ್ವಾ. ಆದ ಕಾರಣದಿಂದಾಗಿ ನಮ್ಗೆ ಯಾವುದು ಸರಿ ಯಾವುದು ತಪ್ಪು, ಈ ಕ್ಷಣದಲ್ಲಿ ನಾವು ಏನ್ ಮಾಡಬೇಕು ಅನ್ನೋದನ್ನ ಅವರು ನಮ್ಗೆ ತಿಳಿಸಿಕೊಡ್ತಾರೆ. ಇದರಿಂದಾಗಿ ನಮ್ಗೆ ನಮ್ಮ ಜೀವನದಲ್ಲಿ ಗುರುವಿನ ಅಗತ್ಯ ಇದೆ ಅನ್ನೋದು ಅರ್ಥ ಆಗುತ್ತೆ. ಈಗ ಗುರು ನಮ್ಗೆ ಬೇಕು ಅನ್ನೋದು ನಮಗೆ ಗೊತ್ತಾಯ್ತು. ಹಾಗಾದ್ರೆ ನಾವು ಗುರುಗಳ ಹತ್ರ ಹೇಗೆ ಹೋಗಬೇಕು, ಯಾವ ರೀತಿ ನಾವು ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಅವ್ರ ಹತ್ರ ಕೇಳ್ಕೊಳ್ಬೇಕು ಅನ್ನೋದಕ್ಕೆ ಶ್ರೀಕೃಷ್ಣ 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾನೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಗುರುವಿನ ಬಳಿಗೆ ಹೋಗಿ ನಾವು ನಮ್ಮ ಅಹಂಕಾರನ್ನೆಲ್ಲ ಬಿಟ್ಟು ಹೋಗ್ಬೇಕು. ನಮ್ಮ ಸ್ಟೇಟಸ್ ಏನೆಲ್ಲ ಇದೆ, ಐಶ್ವರ್ಯ ಎಂತದೆಲ್ಲ ಇದ್ರೆ ಸಹ ನನ್ನ ಹತ್ರ ಜ್ಞಾನದಲ್ಲಿ ನನಗೆ ಕೊರತೆ ಇದೆ, ನಾನು ತುಂಬಾ ಬಡವ, ನನ್ಗೇನೂ ಗೊತ್ತಿಲ್ಲ, ನಾನು ತಿಳ್ಕೊಳ್ಬೇಕಾದ್ರೆ ವಿನಮ್ರವಾಗಿ ನಾವು ಗುರುವಿನ ಬಳಿಗೆ ಹೋಗ್ಬೇಕು. ಗುರುವಿನ ಬಳಿಗೆ ಹೋಗಿ ನಾವು ತುಂಬಾ ದೃಢವಾದ ಮನಸ್ಸಿನಿಂದ ಶುದ್ಧ ಭಕ್ತಿಯಿಂದ ಅವರ ಸೇವೆ ಮಾಡಬೇಕು. ಆಮೇಲೆ ಅವರ ಹತ್ರ ವಿನಯದಿಂದ ನಾವು ಪ್ರಶ್ನೆ ಮಾಡಬೇಕು. ಸತ್ಯವನ್ನು ತಿಳಿಲಿಕ್ಕೋಸ್ಕರ, ಭಗವಂತನನ್ನು ತಿಳಿಲಿಕ್ಕೋಸ್ಕರ, ಈ ಪ್ರಪಂಚ ಹೇಗೆ ಆಗಿದೆ, ಮುಂದೆ ಈ ಲೌಕಿಕ ದೇಹವನ್ನು ಬಿಟ್ಟ ಮೇಲೆ ನಾವು ಎಲ್ಲಿಗೆ ಹೋಗ್ತೀವಿ, ಅದರ ದಾರಿ ಹೇಗೆ, ಇದನ್ನ ತಿಳ್ಕೊಳ್ಳಿಕ್ಕೋಸ್ಕರ ನಾವು ಗುರುಗಳಲ್ಲಿ ಪ್ರಶ್ನೆ ಮಾಡಬೇಕು. ಹಾಗಾದ್ರೆ ನಾವೀಗ ಗುರುಗಳ ಹತ್ರ ಹೋಗಿ ಹೇಗೆ ಕೇಳಬೇಕು ಅಂತ ಗೊತ್ತಾಯ್ತು. ಯಾರನ್ನು ಗುರು ಅಂತ ಸ್ವೀಕರಿಸಬೇಕು? ಎಲ್ಲರನ್ನು ಹೋಗಿ ಗುರು ಅಂತ ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ ನಾವು. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ಭಗವದ್ಗೀತೆಯ 4ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸಕಾಲೇ ನೇಹ ಮಹತ ಯೋಗೋ ನಷ್ಟಃ ಪರಂತಪ. ಹೇಳ್ತಾನೆ ಅವನು ಅರ್ಜುನನಿಗೆ, ಗುರು ಅಂತ ಹೇಳಿದ್ರೆ ಯಾರು ಗುರು ಶಿಷ್ಯ ಪರಂಪರೆಯಿಂದ ಬಂದಿರ್ತಾರೋ ಅವರನ್ನು ನಾವು ಗುರುವಾಗಿ ಸ್ವೀಕರಿಸಬೇಕು ಅಂತ ಹೇಳ್ಕೊಂಡು, ಕಾವಿ ಬಟ್ಟೆ ಧರಿಸಿಕೊಂಡು ನಾನು ಗುರು, ನಾನು ಇದನ್ನೆಲ್ಲ ಹೇಳ್ತಾನೆ, ನನಗಿದೆಲ್ಲ ಗೊತ್ತಿದೆ, ಜ್ಞಾನ ತಿಳಿದಿದೆ, ಬನ್ನಿ ನಾನು ಗುರು ಅಂತ ಹೇಳೋರನ್ನು ಹಾಗೆ ನಾವು ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಗುರು ಶಿಷ್ಯ ಪರಂಪರೆಯಲ್ಲಿ ಯಾರು ಬಂದಿರ್ತಾರೆ ಅವರು ಮಾತ್ರ ನಿಜವಾದ ಗುರುಗಳು. ಯಾಕೆ ಅಂತ ಹೇಳಿದ್ರೆ ಅವರ ಗುರುಗಳು ಅವರಿಗೆ ಹೇಳಿದ್ದಾರೆ ಹೇಗೆ, ಅದನ್ನು ಹಾಗೆಯೇ ಅವರು ಅವರ ಶಿಷ್ಯರಿಗೆ ಹೇಳ್ತಾರೆ. ಅದಕ್ಕೆ ಎಕ್ಸ್ಟ್ರಾ ಆಡ್ ಮಾಡಿಕೊಂಡು ಹೇಳುವುದಿಲ್ಲ. ಯಾವಾಗಲೂ ಗುರು ಶಿಷ್ಯರಿಗೆ ಏನು ಹೇಳಬೇಕು ಹೇಳಿದ್ರೆ ಅವರ ಗುರುಗಳು ಏನು ಹೇಳಿಕೊಟ್ಟಿದ್ದಾರೆ ಅದನ್ನು ಹಾಗೆಯೇ ಹೇಳಬೇಕು. ಆಗ ಮಾತ್ರ ಗುರು ಶಿಷ್ಯ ಪರಂಪರೆ ಉಳ್ಕೊಳ್ತದೆ. ಏನಾದ್ರೂ ನಮ್ಮ ಗುರುಗಳು ಹೇಳಿದ್ದಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾ ಆಡ್ ಮಾಡಿ ಹೇಳ್ತೀನಿ, ಚೆನ್ನಾಗಿರುತ್ತೆ ಬೇರೆಯವರಿಗೆ ಕೇಳಲಿಕ್ಕೆ ಅನ್ನೋ ತರ ನಾವು ಯಾವತ್ತೂ ಹೇಳಬಾರ್ದು. ನಮ್ಗೆ ಜ್ಞಾನ ಏನು ಲಭಿಸಿರ್ತದೆ ನಮ್ಮ ಗುರುಗಳಿಂದ ಅದನ್ನ ನಾವು ಅದೇ ರೀತಿ ನಾವು ಅದನ್ನ ಗುರು ಅವನ ಶಿಷ್ಯರಿಗೆ ಹೇಳಬೇಕು. ಅಂಥವರನ್ನು ಮಾತ್ರ ನಾವು ಗುರುಗಳಾಗಿ ಸ್ವೀಕರಿಸಬೇಕು. ಈಗ ಗುರು ಯಾಕೆ ಬೇಕು ನಮ್ಗೆ? ಒಂದು ಜ್ಞಾನ ತೋರಿಸ್ಲಿಕ್ಕೆ ಅಂತೇಳಿ ಗೊತ್ತಾಯ್ತು ನಮ್ಗೆ. ಗುರು ಏನ್ ಕೆಲಸ ಮಾಡ್ತಾನೆ, ಏನು ಉದ್ದೇಶ ಇದೆ ನಮ್ಗೆ ಗುರುವಿನಿಂದ, ಗುರುವಿನಿಂದ ನಮ್ಗೆ ಏನ್ ಲಾಭ ಆಗತ್ತೆ ಅಂತ ತಿಳ್ಕೊಳ್ಬೇಕು. ಈಗ
ಪ್ರತಿಯೊಬ್ಬರು ಏನಾದ್ರೂ ಒಂದು ಕೆಲಸ ಮಾಡ್ಬೇಕಾದ್ರೆ ನನ್ಗೇನ್ ಲಾಭ ಇದೆಯಾ ಅಂತ ನೋಡ್ತಾರೆ. ನನ್ಗೇನು ಉಪಯೋಗ ಆಗುದಿಲ್ಲ ಅಂದ್ರೆ ಯಾಕೆ ನಾನು ಆ ಕೆಲಸ ಮಾಡಬೇಕು ಅಲ್ವಾ, ಹಾಗೆ ಅಂದ್ಕೊಳ್ತಾರೆ. ಇಲ್ಲಿ ಲಾಭ ಅಂತ ಹೇಳಿದ್ರೆ ಲೌಕಿಕ ಲಾಭಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ. ಗುರುವಿನಿಂದ ನಮ್ಗೆ ಏನ್ ಸಿಗುತ್ತೆ ಅಂತದನ್ನು ನಾವು ನೋಡ್ಬೇಕಾದ್ರೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯ 7ನೇ ಶ್ಲೋಕದ 7ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ, ದೈವೀ ಹೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಇಲ್ಲಿ ಮಾಯಾ ಅನ್ನೋ ವರ್ಡ್ ಬಂತು. ಮಾಯೆ ಅಂದ್ರೆ ಏನು? ಭಗವಂತನ ಮಾಯೆ. ಭಗವಂತ ಈ ಪ್ರಪಂಚದಲ್ಲಿ ತ್ರಿಗುಣಗಳಿಂದ ಮಾಯೆಯನ್ನ ಸೃಷ್ಟಿಸಿದ್ದಾನೆ. ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳಂತೇಳಿದಾವೆ 3 ಗುಣಗಳು. ತ್ರಿಗುಣಗಳಿಂದ ಈ ಬ್ರಹ್ಮಾಂಡದ ಸೃಷ್ಟಿಯಾಗಿರ್ತದೆ. ಅದರ ಮಾಯೆಯಿಂದಾಗಿ ನಾವೆಲ್ಲ ಒಂದು ವರ್ತಿಸ್ತಿರುವಂಥದ್ದು ಹೀಗೆ ಆಯ್ತಾ. ನಮ್ಮಲ್ಲಿ ಈ ಕಲಿಯುಗದಲ್ಲಿ ಸತ್ವ ಮತ್ತು ರಜಸ್ಸು ಗುಣಗಳು ತುಂಬಾ ಕಡಿಮೆ, ಎಲ್ಲೋ ಅಲ್ಪ ಅಂತೆ. ನಾವೆಲ್ಲ ತಾಮಸ ಗುಣಗಳಿಂದ ತುಂಬಿ ಹೋಗಿದ್ದೇವೆ. ಅದರಿಂದಾಗಿ ನಮ್ಗೆ ಅಜ್ಞಾನ ಜಾಸ್ತಿ ಇರುವಂಥದ್ದು. ಆದ್ರಿಂದ ಈ ಮಾಯೆಯಿಂದ ಹೊರಗೆ ಹೋಗಬೇಕಾದ್ರೆ ನಮ್ಗೆ ಸಾಧ್ಯ ಇಲ್ಲ ಆಯ್ತಾ. ನಾವು ಏನು ಅರಿಷಡ್ ವರ್ಗಗಳು ಅಂತ ಹೇಳ್ತೇವಲ್ಲ, ನಮ್ಮ ಶತ್ರುಗಳು ಅವರು ಆಯ್ತಾ. ಅದರಿಂದ ನಮ್ಗೆ ಹೊರಗೆ ಹೋಗ್ಲಿಕ್ಕೆ ಸಾಧ್ಯನೇ ಆಗುದಿಲ್ಲ, ತುಂಬಾ ಕಷ್ಟ ಅದು. ಅದರಿಂದ ನಾವು ಹೊರಗೆ ಹೋಗ್ಬೇಕು ಅಂದ್ರೆ 2 ದಾರಿ ಇದೆ. ಒಂದು ಭಗವಂತನನ್ನು ನಾವು ಶುದ್ಧ ಮನಸ್ಸಿನ ಭಕ್ತಿಯಿಂದ ನಾವು ಭಜಿಸಿದ್ರೆ, ಅವನನ್ನು ಸ್ತುತಿ ಮಾಡಿದ್ರೆ ಮಾತ್ರ ಭಗವಂತ ಆ ಮಾಯೆಯಿಂದ ನಮ್ಮನ್ನು ಹೊರಗೆ ಕರ್ಕೊಂಡೋಗಿ ಅವನ ಲೋಕಕ್ಕೆ ಕರ್ಕೊಂಡೋಗ್ತಾನೆ. ಇನ್ನೊಂದು ಭಗವಂತನ ಶುದ್ಧ ಭಕ್ತರಾದ ಗುರುಗಳು. ಆ ಗುರುಗಳು ಯಾವಾಗ ನಾವು ಆ ಗುರುಗಳಿಗೆ ಶರಣಾಗ್ತೇವೆ ಆಗ ಗುರುಗಳು ನಮ್ಗೆ ಜ್ಞಾನ ಕೊಡ್ತಾರೆ. ಭಗವಂತ ಕರ್ಕೊಂಡು ಹೋಗ್ತಾನೆ ಸರಿ, ಆದ್ರೆ ಭಗವಂತನ ಹತ್ರ ಯಾರು ಕರ್ಕೊಂಡು ಹೋಗೋದು? ಭಗವಂತನ ಹತ್ರ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಗೆ ಗುರುಗಳ ಅಗತ್ಯ ಇದೆ. ಗುರುಗಳಿಲ್ಲದಿದ್ರೆ ನಾವು ಭಗವಂತನ ಹತ್ರ ಹೋಗ್ಲಿಕ್ಕೆ ನಮ್ಗೆ ಸಾಧ್ಯವೇ ಇಲ್ಲ. ಆದ್ರಿಂದ ಮೊದಲಿಗೆ ನಾವು ಯಾರ ಹತ್ರ ಹೋಗ್ಬೇಕು ಅಂತ ಹೇಳಿದ್ರೆ ಗುರುಗಳ ಹತ್ರ ಹೋಗ್ಬೇಕು. ಶುದ್ಧ ಮನಸ್ಸಿನಿಂದ ದೃಢವಾದ ಭಕ್ತಿಯಿಂದ ಅವರ ಸೇವೆ ಮಾಡಿ ಅವರಿಂದ ಜ್ಞಾನಾರ್ಜನೆ ಪಡೆದುಕೊಂಡು ಭಗವಂತನ ಹತ್ರ ನಮ್ಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಗುರುಗಳ ಮಹಿಮೆ ಅಂತ ಹೇಳಿದ್ರೆ ಅವರು ನಮ್ಮನ್ನು ಈ ಮಾಯಾಮೋಹ ಬಂಧನದಿಂದ ಬಿಡುಗಡೆಗೊಳಿಸ್ತಾರೆ. ಇನ್ನು ಗುರುವಿನ ಬಗ್ಗೆ ಎಲ್ಲ ಕೇಳಿ ಆಯ್ತು ಅಲ್ವಾ, ಅವ್ರು ಹೇಗಿರಬೇಕು ಅದೆಲ್ಲ ಗೊತ್ತಾಯ್ತು. ಹಾಗಾದ್ರೆ ಶಿಷ್ಯರಿಗೆ ಅರ್ಹತೆ ಇಲ್ವಾ? ಎಲ್ರೂ ಶಿಷ್ಯರಾಗ್ಲಿಕ್ಕೆ ಸಾಧ್ಯ ಆಗತ್ತಾ? ಶಿಷ್ಯರಾಗ್ಬೇಕಾದ್ರೆ ಕೂಡ ಅರ್ಹತೆ ಇರ್ತದೆ. ಈಗ ನೀವು ಕೆಲವೊಂದು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಂತೇಳಿ ನೋಡ್ತೀರಿ ಅಲ್ವಾ, ಅಲ್ಲಿ ಹೋಗಿ ಅಡ್ಮಿಷನ್ ತಗೊಳ್ಬೇಕಾದ್ರೆ ಅವ್ರು ಮೊದಲು ಹೇಳ್ತಾರೆ ರೈಟ್ ದ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳ್ಕೊಂಡು. ಈ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲೂ ಇದೆ ನಮ್ಗೆ ಆಯ್ತಾ. ಯಾವ ರೀತಿ ಇದೆ ಅಂತ ನೋಡೋಣ. ಶ್ರೀಕೃಷ್ಣ ಹೇಳ್ತಾನೆ ಶಿಷ್ಯ ಆಗ್ಬೇಕಾದ್ರೆ ಅವನಿಗೆ ಯಾವುದೆಲ್ಲ ಗುಣಗಳಿರ್ಬೇಕು ಅಂತ. ಇದು 4ನೇ ಅಧ್ಯಾಯದ 39ನೇ ಶ್ಲೋಕ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯುತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಯಾರಿಗೆ ಗುರುವಿನ ಮೇಲೆ ಅಚಲವಾದ ಭಕ್ತಿ ಇರ್ತದೆ, ದೃಢವಾದ ಭಕ್ತಿ ಇರ್ತದೆ ಒಂದು. ಎರಡನೇದು ಗುರು ಹೇಳಿಕೊಡುವಂತಹ ಜ್ಞಾನದ ಮೇಲೆ ಅವರಿಗೆ ನಿಜವಾಗ್ಲಿ ಶ್ರದ್ಧೆ ಇರ್ತದೆ, ಗುರುಗಳು ಹೇಳಿಕೊಡುವುದೆಲ್ಲ ಸರಿಯಾಗಿರ್ತದೆ ಅನ್ನೋ ಯಾರಿಗೆ ದೃಢತೆ ಇರ್ತದೆ ಅವರು ಮಾತ್ರ ಶಿಷ್ಯರಾಗಲಿಕ್ಕೆ ಸಾಧ್ಯ ಇದೆ. ಯಾರು ಗುರು ಅವನಿಗೆ ನಿಜವಾಗಿ ಗೊತ್ತಿದೆಯೋ ಇಲ್ವೋ ಅಂತ ಪ್ರಶ್ನೆ ಮಾಡ್ತಾರಲ್ವಾ, ಅವರಿಗೆಲ್ಲ ಯಾರಿಗೂ ಸಹ ಸಿದ್ಧಿ ಅನ್ನೋದು ಸಿಗೋದೇ ಇಲ್ಲ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಅಂದ್ರೆ ನಾವು ಶಿಷ್ಯರಾಗಬೇಕಾದ್ರೆ ಗುರುವಿನ ಮೇಲೆ ನಮಗೆ ಅಚಲವಾದ ಭಕ್ತಿ ಮತ್ತು ಗುರು ಹೇಳಿಕೊಡುವಂತಹ ಜ್ಞಾನದ ಮೇಲೆ ನಮಗೆ ದೃಢತೆ ಇರಬೇಕು. ಆಗ ಮಾತ್ರ ನಾವು ಶಿಷ್ಯರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ನಾವು ಶಿಷ್ಯರಾಗೋದಿಲ್ಲ, ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತೀವಿ ಅಷ್ಟೇ, ಅದರಿಂದ ನಮ್ಗೆ ಯಾವ ಉಪಯೋಗ ಕೂಡ ಬರುವುದಿಲ್ಲ. ಇನ್ನು ಗುರುವಿನ ಮೇಲೆ ನಂಬಿಕೆ ಇರಬೇಕು ಅಂತ ಹೇಳಿದ್ವಿ ಅಲ್ವಾ. ನಂಬಿಕೆ ಇಲ್ಲದಿದ್ರೆ ಏನಾಗತ್ತೆ ಅಂತ ಶ್ರೀಕೃಷ್ಣ ಅದಕ್ಕೂ ಒಂದು ಹೇಳ್ತಾನೆ. ಏನು ಗೊತ್ತಾ, 16ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಹೇಳ್ತಾನೆ ಶ್ರೀಕೃಷ್ಣ, ಯಹ ಶಾಸ್ತ್ರ ವಿಧಿಂ ಉತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಂ ಅವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ನೋಡಿ ಎಷ್ಟು ಚೆನ್ನಾಗಿದೆ. ಯಾರು ಗುರುವಿನ ಶಾಸ್ತ್ರ ನಿಯಮಗಳನ್ನು ಉಲ್ಲಂಘಿಸ್ತಾರೆ, ನೀವು ಹೇಳಿದಾಗೆ ನಾನ್ ಮಾಡಲ್ಲಪ್ಪ, ನನಗ್ ಬೇಕಾಗಿರೋದೇ ಮಾಡೋದು ಅಂತ ಯಾರು ಹೇಳ್ತಾರೆ, ಹಾಗೆ ಹೇಳಿದವರಿಗೆ ಏನಾಗುತ್ತೆ ಗೊತ್ತಾ, ನಾ ಸಿದ್ಧಿಂ, ಅವರಿಗೆ ಸಿದ್ಧಿ ಸಿಗೋದಿಲ್ಲ, ಅಂಡ್ ಸುಖ ಸಿಗೋದಿಲ್ಲ ಅವರಿಗೆ, ಮತ್ತೆ ಪರಮಗತಿ ಸಿಗೋದಿಲ್ಲ. ಪರಮಗತಿ ಅಂತ ಹೇಳಿದ್ರೆ ಭಗವಂತನ ಕ್ಷೇತ್ರಕ್ಕೆ ಹೋಗುವಂತಹ, ಭಗವಂತನ ಧಾಮಕ್ಕೆ ಹೋಗುವಂತಹ ಅವಕಾಶ ಅವರಿಗೆ
ಸಿಗುವುದಿಲ್ಲ. ಆದ್ರಿಂದ ನಮಗೆ ಗುರುವಿನ ಮೇಲೆ ಮೊದಲಿಗೆ ಏನಿರಬೇಕು, ವಿನಯದಿಂದ ಸಂಪರ್ಕಿಸಬೇಕು, ಅವರ ಮೇಲೆ ನಂಬಿಕೆ ಇರಬೇಕು, ಅವರು ಹೇಳಿಕೊಡುವಂತಹ ಜ್ಞಾನವನ್ನ ಮನೋಪೂರ್ವಕವಾಗಿ ಸ್ವೀಕರಿಸಬೇಕು, ಅವರು ಹೇಳಿಕೊಟ್ಟ ದಾರಿಯಲ್ಲಿ ನಾವು ನಡಿಬೇಕು. ಆಗ ಮಾತ್ರ ನಮಗೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗ್ತದೆ. ಇದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಇನ್ನೂ ಬಹಳ ಶ್ಲೋಕಗಳಿವೆ. ನಾನು ಆಯ್ದ ಒಂದು ಕೆಲವು ಶ್ಲೋಕ, ಸಮಯದ ಅಭಾವದಿಂದ ಒಂದು 4-5 ಶ್ಲೋಕಗಳನ್ನ ಮಾತ್ರ ನಾನು ಹೇಳಿದ್ದೇನೆ. ಆದ್ರಿಂದ ನೀವು ಭಗವದ್ಗೀತೆಯನ್ನ ಓದಿ, ಅದರಲ್ಲಿ ಓದಿದಾಗ ನಾವು ಹೇಗೆ ಇರಬೇಕು ಅನ್ನೋದು ಅರ್ಥ ಆಗ್ತದೆ. ಒಂದ್ಸಲ ನಮ್ಗೆ ಹೇಗಿರ್ಬೇಕು ಅಂತ ಅರ್ಥ ಆದಾಗ ತನ್ನಷ್ಟಕ್ಕೆ ಶ್ರೀಕೃಷ್ಣ ನಮ್ಮನ್ನ ಮುಂದೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ಸಮಯ ಇದ್ರೆ 1-2 ಕತೆ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಹೇಳ್ಬಹುದಾ? ಚುಟುಕಾಗಿ ಹೇಳ್ತೇನೆ, ಆಯ್ತಾ? ಈ ಪುರಾಣಗಳಲ್ಲೆಲ್ಲ ಗುರು ಶಿಷ್ಯರ ಸಂಬಂಧ, ಆಮೇಲೆ ಆ ಗುರು ಶಿಷ್ಯರು ಹೇಗಿದ್ರು, ಅವರಿಂದ ನಾವು ಈಗ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಯಾವ ಪಾಠ ಕಲಿಬಹುದು ಅಂತ 3 ಕಥೆಗಳನ್ನ ನಾನು ಹೇಳ್ತೇನೆ, ಚಿಕ್ಕದಾಗಿ ಹೇಳ್ತೇನೆ ಅವುಗಳನ್ನ, ಆಯ್ತಾ? ಮೊದಲನೇ ಕತೆ ಅಂತ ಹೇಳಿದ್ರೆ ಮಹಾಭಾರತಕ್ಕೆ ಸಂಬಂಧಪಟ್ಟಿರುವಂಥದ್ದು. ಮಹಾಭಾರತವನ್ನು ಯಾರು ರಚನೆ ಮಾಡಿದ್ರು? ನಾನೀಗಾಗಲೇ ಹೇಳಿದ್ದೆ, ವೇದವ್ಯಾಸರು ಅಲ್ವಾ? ಅವರು ರಚನೆ ಮಾಡಿದ್ರು. ಬರ್ದದ್ದು ಯಾರು? ಗಣಪತಿ ಬರ್ದದ್ದು ಅಲ್ವಾ? ವೇದವ್ಯಾಸರು ಶ್ಲೋಕಗಳನ್ನ ರಚನೆ ಮಾಡಿದ್ರು, ಅದನ್ನ ಗಣಪತಿ ಕುತ್ಕೊಂಡು ಬರ್ತದ ಅದನ್ನು, ಆಯ್ತಾ? ವೇದವ್ಯಾಸರು ಮಹಾಭಾರತ ಬರಿಬೇಕು ಅಂತೇಳಿ ಅವರು ಅಂದ್ಕೊಂಡಾಗ ಅವರು ಮನಸ್ಸಿನಲ್ಲಿ ಬಂದದ್ದನ್ನ 1 ಲಕ್ಷದವರೆಗೆ ಶ್ಲೋಕಗಳಿದ್ದಾವೆ, ಅದನ್ನು ಬರೆಯೋದು ಬೇಡ್ವಾ? ಬರೀಲಿಕ್ಕೆ ತುಂಬಾ ಹೊತ್ತಾಗತ್ತೆ ಅಲ್ವಾ? ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಗಣೇಶನನ್ನು ಪ್ರಾರ್ಥನೆ ಮಾಡ್ತಾರೆ, ಕೇಳ್ತಾರೆ, ನಾನು ಮಹಾಭಾರತ ಬರಿತಾ ಇದ್ದೀನಿ, ರಚನೆ ಮಾಡ್ತೇನೆ, ನೀನು ದಯವಿಟ್ಟು ನನಗೋಸ್ಕರ ಅದನ್ನು ಬರಹಗಾರನಾಗಿ ಬರಿತೀಯಾ ಅಂತ. ಗಣೇಶ ಅದಕ್ಕೆ ಒಪ್ಕೊಳ್ತಾನೆ. ವಿಘ್ನ ವಿನಾಶಕ, ಮೊದಲ ಪೂಜೆ ತಗೊಳ್ಳುವವನು ಅಲ್ವಾ? ಆದ್ರೂ ಅವನು ಜ್ಞಾನ ಸಂಪತ್ತು ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆಯ್ತು ನಾನು ಬರೀಲಿಕ್ಕೆ ತಯಾರಿದ್ದೇನೆ, ಆದ್ರೆ ನಂದೊಂದು ಷರತ್ತಿದೆ ಅಂತ ಹೇಳ್ತಾನೆ. ಏನು ಅಂತ ಕೇಳಿದಾಗ ಗಣೇಶ ಹೇಳ್ತಾನೆ, ನಾನು ಸ್ಪೀಡಾಗಿ ಬರಿತಾ ಹೋಗ್ತೀನಿ, ನೀವೆಲ್ಲೂ ಮಧ್ಯದಲ್ಲಿ ನಿಲ್ಲಿಸಬಾರದು ಅಂತ ಹೇಳ್ತಾನೆ. ಅದಕ್ಕೆ ವೇದವ್ಯಾಸರು ಆಯ್ತಪ್ಪ, ನಾನು ನಿಮ್ ಸ್ಪೀಡಲ್ಲೇ ಹೇಳ್ತಾ ಹೋಗ್ತೀನಿ, ನೀನು ಹಾಗೆ ಸ್ಪೀಡಾಗಿ ಬರಿತಾ ಹೋಗು ಅಂತ ಹೇಳ್ತಾರೆ. ಆದ್ರೆ ನಂದು ಒಂದು ಷರತ್ತಿದೆ ಅಂತ ವೇದವ್ಯಾಸರು ಹೇಳ್ತಾರೆ. ಗಣೇಶ ಹೇಳ್ತಾನೆ, ಏನಪ್ಪ ಷರತ್ತು ಅಂತ? ನಾನು ಏನು ಶ್ಲೋಕ ಹೇಳ್ತೀನಿ ಆ ಶ್ಲೋಕವನ್ನ ನೀನು ಮನಸ್ಸಿನಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಅರ್ಥ ಮಾಡಿಕೊಂಡು ನಂತರ ನೀನು ಬರಿಬೇಕು ಅಂತ ಹೇಳ್ತಾರೆ. ಗಣೇಶ ಅದಕ್ಕೆ ಒಪ್ಕೊಳ್ತಾನೆ. ಆಮೇಲೆ ವೇದವ್ಯಾಸರು ಶ್ಲೋಕಗಳ ರಚನೆ ಮಾಡ್ತಾರೆ, ಮಹಾಭಾರತ ರಚನೆ ಮಾಡ್ತಾರೆ, ಗಣೇಶ ಹಾಗೆ ಬರಿತಾ ಹೋಗ್ತಾನೆ. ವೇದವ್ಯಾಸರು ಮಧ್ಯ ಮಧ್ಯೆ ಏನ್ ಮಾಡ್ತಾರೆ ಹೇಳಿದ್ರೆ, ಕಠಿಣ ಶ್ಲೋಕಗಳನ್ನ ಕೊಡ್ತಾರೆ ಅವನಿಗೆ. ಗಣೇಶ ಅದನ್ನ ಅರ್ಥ ಮಾಡ್ಕೊಳ್ಬೇಕಲ್ವಾ? ಅರ್ಥ ಮಾಡ್ಕೊಂಡು ಬರಿಬೇಕಾದ್ರೆ ಆಗ ವೇದವ್ಯಾಸರು ಇನ್ನೊಂದು ಶ್ಲೋಕ ರಚನೆ ಮಾಡ್ತಾರೆ. ಇದೆಲ್ಲ ಅವರು ಮೊದಲು ಇಟ್ಟಿರುವಂತದ್ದಲ್ಲ, ಮನಸ್ಸಿನಲ್ಲಿ ಅವರು ರಚನೆ ಮಾಡಿಕೊಂಡು ಗಣೇಶನಿಗೆ ಹೇಳೋದು, ಗಣೇಶ ಬರೆಯೋದು, ಈ ರೀತಿ ಮಹಾಭಾರತ ರಚನೆ ಆಗ್ತಾ ಇರ್ತದೆ. ಮಧ್ಯದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಅವನು ಬರಿತಾ ಇರುವಂತಹ ಲೇಖನಿ ಕಟ್ಟಾಗ್ತದೆ, ತುಂಡಾಗ್ತದೆ, ಆಯ್ತಾ? ಪೆನ್ನಲ್ಲಿ ಬರಿತಾ ಇದ್ದಾನೆ ಅಂತ ಅನ್ಕೊಳ್ಳಿ ಈಗ ಸದ್ಯಕ್ಕೆ, ಆಯ್ತಾ? ಇಂಕ್ ಪೆನ್ ಇದೆ ಅಲ್ವಾ ನಮ್ದು, ಹಳೆ ಕಾಲದ ಇಂಕ್ ಪೆನ್, ಇವಾಗೆಲ್ಲ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ನಿಬ್ ಕಟ್ಟಾಗೋಯ್ತು ಅವನು, ಆಯ್ತಾ? ಇವಾಗ ಏನ್ ಮಾಡೋದು? ಕುತ್ತಲಿಂದ ಎದ್ಬಿಟ್ಟು ಇನ್ನೊಂದು ಲೇಖನಿ ತಗೊಂಡ್ ಬರ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ ಅಲ್ವಾ? ಅದಕ್ಕೆ ಅವನ್ ಏನ್ ಮಾಡ್ತಾನೆ, 2 ದಂತ ಇದೆಯಲ್ಲ ಅವನಿಗೆ, ಆನೆ ಮುಖ ತಾನೆ ಅವನಿಗೆ, ಗಜಮುಖ ಅಲ್ವಾ, ಒಂದಂತ ಮುರಿತಾನೆ, ಅದನ್ನ ತಕೊಂಡು ಪೆನ್ ಹಾಗೆ ಮಾಡಿಬಿಟ್ಟು ಅವನು ಮಹಾಭಾರತ ಬರೀಲಿಕ್ಕೆ ಶುರು ಮಾಡ್ತಾನೆ. ಹೀಗೆ ಮಹಾಭಾರತ ಬರೆದು ಮುಗಿಯುತ್ತೆ. ಇದರಿಂದ ನಮ್ಗೆ ಕೆಲವೊಂದು ವಿಷಯಗಳನ್ನ ನಾವು ನಮ್ಮ ಪಾಠ ಆಗಿ ತಗೊಳ್ಬಹುದು. ಯಾರಾದ್ರೂ ಹೇಳ್ತೀರಾ ನಾವೇನ್ ಪಾಠ ಕಲಿಬಹುದು ಇದರಿಂದ ಅಂತ? ಸಮಯ ಪ್ರಜ್ಞೆ. ಎಷ್ಟು ಚೆನ್ನಾಗಿ ಉತ್ತರ ಹೇಳಿದ್ರಲ್ಲ ಅವರು. ಗಣೇಶನಿಗೆ ಸಮಯ ಪ್ರಜ್ಞೆ ಇತ್ತು. ಸಮಯ ಪ್ರಜ್ಞೆ ಉಪಯೋಗಿಸಿ ನಾವು ಒಂದು ಕೆಲಸ ಮಾಡುವಾಗ ವಿಘ್ನ ಬಂದ್ರೆ ಅದನ್ನ ಅಲ್ಲಿಗೆ ಬಿಡಬಾರದು. ನಮ್ಗೆ ದೇವರೆಲ್ಲ ಬುದ್ಧಿ ಕೊಟ್ಟಿರ್ತಾನೆ, ಅದನ್ನ ಉಪಯೋಗಿಸುವಂತಹ ಬುದ್ಧಿ ನಮ್ಗೆ ಬರ್ತದೆ ಯಾವಾಗ ಭಗವಂತನನ್ನು ಧ್ಯಾನ ಮಾಡಿದಾಗ ನಮ್ಗೆ ಅದು ಬಂದೇ ಬರ್ತದೆ. ಒಂದು ಸಮಯ ಪ್ರಜ್ಞೆ ಆಯ್ತು. ಇನ್ನೊಂದೇನು ಹೇಳಿ? ವೇದವ್ಯಾಸರು ಗಣೇಶನಿಗೆ ಏನೋ ಹೇಳಿದ್ರಲ್ವಾ, ಅರ್ಥ ಮಾಡ್ಕೊಂಡು ಬರೀ ಅಂತ ಹೇಳ್ಕೊಂಡು. ನೀವೆಲ್ಲ ಮಕ್ಕಳಿದ್ದೀರಿ, ಶಾಲೆಗೆ ಹೋಗ್ತೀರಿ ಅಲ್ವಾ? ಶಾಲೆ ಕಾಲೇಜಿಗೆಲ್ಲ ಹೋಗ್ತೀರಿ ನೀವು. ಟೀಚರ್ ಪಾಠ ಮಾಡುವಾಗ ಒಂದ್ಸಲ ದೊಡ್ಡವರು ಕೂಡ ನೀವೆಲ್ಲ ನೆನ್ಪು ಮಾಡ್ಕೊಳ್ಳಿ, ಶಾಲೆಗೆ ಹೋದಾಗ ಟೀಚರ್ ಬೋರ್ಡ್ ನಲ್ಲಿ ಬರೀತಾರೆ, ಅದನ್ನ ನೋಡ್ತೀರಾ, ಬುಕ್ಕಲ್ಲಿ ಕಾಪಿ ಮಾಡ್ತೀರಾ. ಪರೀಕ್ಷೆ ಬರ್ಲಿಕ್ಕೆ 1-2-3 ದಿನ ಇದ್ರೆ, ಇಲ್ಲ ಮುಂಚಿನ ದಿವಸ ರಾತ್ರಿ ಕುತ್ಕೊಂಡು ಪುಸ್ತಕ ಇಟ್ಕೊಂಡು ಓದೋದು, ನಾಳೆ ಹೋಗಿ ಪರೀಕ್ಷೆಯಲ್ಲಿ ಬರೀತೀರಾ ಅಲ್ವಾ? ಇಂಥದ್ ಮಾಡಬಾರದು ಅಂತ ವೇದವ್ಯಾಸರು ಹೇಳಿರೋದು. ಅರ್ಥ ಮಾಡಿಕೊಂಡು ನೀನು ಬರೇ ಅಂತ ಹೇಳಿದ್ರು ಅಲ್ಲಿ ಅಲ್ವಾ? ಇಲ್ಲಿ ಮಕ್ಕಳಿಗೆ ಮಾತ್ರ ಅಲ್ಲ ಪಾಠ ಇರೋದು, ನಾವು ಹಿರಿಯರಿಗೂ ಪಾಠ ಇದೆ. ನಾವ್ ಯಾವುದೇ ಒಂದು ಕೆಲಸ ಮಾಡೋದಾದ್ರೂ ಮೊದಲು ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡ ಮೇಲೆ ಆ ಕೆಲಸವನ್ನ ನಾವು ಮಾಡಬೇಕು
ಅಂತೇಳಿ ಇದರ ಅರ್ಥ. ಇನ್ನೊಂದು ಗಣೇಶ ಬೇಗ 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 ಬರೀತೀನಿ ಅಂತೇಳಿ ಹೇಳಿದ್ದಲ್ಲ, ಫಾಸ್ಟ್ ಆಗಿ ಹೋದ್ರೆ ಏನಾಗತ್ತೆ, ರೋಡಲ್ಲಿ ಬೋರ್ಡ್ ಇರುತ್ತಲ್ಲವೇ, ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಬರೆದಿರ್ತಾರೆ ಅಲ್ವಾ. ನಾವು ಫಾಸ್ಟ್ ಆಗಿ ಹೋಗೋದು ಮುಖ್ಯ ಅಲ್ಲ, ನಾವು ಏನ್ ಕೆಲಸ ಮಾಡ್ತೀವಿ ಆ ಕೆಲಸ ಸರಿಯಾಗಿ ಆಗುತ್ತೋ ಇಲ್ವೋ ಅಂತ ಆಲೋಚನೆ ಮಾಡಿಕೊಂಡು ಮತ್ತೆ ಸ್ಪೀಡ್ ಇನ್ಕ್ರೀಸೋ ಡಿಕ್ರೀಸ್ ಮಾಡೋದು ಮುಖ್ಯ ಅನ್ನೋದನ್ನ ಇಲ್ಲಿ ವೇದವ್ಯಾಸರು ಹೇಳ್ತಾರೆ. ಇನ್ನೊಂದು ಗಣೇಶನಿಂದ ನಾವು ಕಲೀಲಿಕ್ಕೆ ಸಾಧ್ಯ ಇದೆ. ಗಣೇಶ ದೇವ ಅಲ್ವಾ, ಅಗ್ರಪೂಜೆಗೊಳ್ಳುವವನು. ಫಸ್ಟಿಗೆ ನಾವು ಗಣೇಶನ ಭಜನೆ ಮಾಡ್ತೀವಿ. ಯಾಕೆ? ಅವನು ವಿಘ್ನ ವಿನಾಶಕ ಅವನು. ಆದ್ರೂ ಕೂಡ ಅವನು ವೇದವ್ಯಾಸರ ಮುಂದೆ ಅವನ ಶಿಷ್ಯನಾಗಿ ಕುಳಿತುಕೊಂಡು ಜ್ಞಾನ ತಿಳ್ಕೊಳ್ಳಿಕ್ಕೋಸ್ಕರ ನಮ್ರತೆಯಿಂದ ಬರಹಗಾರನಾಗಿ ಬರೆದ. ಇದರಿಂದ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದ್ರೆ, ನಾವು ಎಷ್ಟೇ ದೊಡ್ಡವರಾದ್ರೂ ಎಷ್ಟೇ ಜ್ಞಾನ ಸಂಪಾದನೆ ಮಾಡಿದ್ರೂ ಕೂಡ ಆಧ್ಯಾತ್ಮಿಕ ಜ್ಞಾನದ ಮುಂದೆ, ಭಗವಂತನ ಮುಂದೆ, ಗುರುಗಳ ಮುಂದೆ ನಾವೆಲ್ಲ ತುಂಬಾ ಚಿಕ್ಕವರು ಅನ್ನೋದನ್ನ ನಾವು ಯಾವತ್ತೂ ತಿಳ್ಕೊಳ್ಬೇಕು. ಇನ್ನೊಂದು ಕತೆ ಹೇಳಿದ್ರೆ ಧ್ರುವ ಮಹಾರಾಜನ ಕತೆ. ಧ್ರುವ ಅಂತ ಹೆಸರು ಕೇಳಿದ್ದೀರಾ? ಆಕಾಶದಲ್ಲಿ ಕಾಣಿಸುತ್ತಲ್ಲ ಧ್ರುವ ನಕ್ಷತ್ರ, ಪೋಲ್ ಸ್ಟಾರ್ ಅಲ್ವಾ. ಸೊ ಅವನ ಕತೆ ಆಯ್ತಾ. ಅವನು ಧ್ರುವ ಮಹಾರಾಜ, ಅವನು ಚಿಕ್ಕವನಿದ್ದಾಗ ಅವನು ತನ್ನ ತಂದೆ ಹಾಗೆ ದೊಡ್ಡ ರಾಜನಾಗ್ಬೇಕು, ನಾನು ಸಿಂಹಾಸನದಲ್ಲಿ ಕುತ್ಕೊಳ್ಬೇಕು ಅಂತ ಅಂದ್ಕೊಂಡು ಅವನು ಕಾಡಿಗೆ ಹೋಗ್ತಾನೆ. ಅದಕ್ಕೆ ಬೇರೆ ಕಾರಣಗಳಿದ್ದಾವೆ. ಅವನು ಮಲತಾಯಿ ಹೇಳಿದಕ್ಕೆ ಅವನು ಕಾಡಿಗೆ ಹೋಗೋದು ಅಂತ. ಅವನು ಕಾಡಿಗೆ ಹೋಗಿ ತಪಸ್ ಮಾಡಿ ಭಗವಂತನನ್ನು ಒಲಿಸ್ಕೊಂಡು ನಾನು ದೊಡ್ಡ ರಾಜ ಆಗ್ಬೇಕು, ನನ್ನ ತಂದೆ ಹಾಗೆ ಇಡೀ ಬ್ರಹ್ಮಾಂಡವನ್ನ ಆಳ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕಾಡಿಗೆ ತಪಸ್ಸಿಗೆ ಹೋಗ್ತಾನೆ. ಆದ್ರೆ ಹೇಗೆ ತಪಸ್ ಮಾಡ್ಬೇಕು ಅಂತ ಅವನಿಗೆ ಗೊತ್ತಿರೋದಿಲ್ಲ. ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ನಾರದ ಮಹರ್ಷಿಗಳು ಸಿಗ್ತಾರೆ. ಅವ್ರು ಹೇಳ್ತಾರೆ, ಯಾಕಪ್ಪ ಇಷ್ಟು ಚಿಕ್ಕ ಹುಡುಗ ಇದೆಯಾ, ನೀನು ಮನೆಗೆ ಹೋಗು, ಇದೆಲ್ಲ ಬೇಡ ನಿನಗೆ, ತಪಸ್ಸೆಲ್ಲ ನಿನಗೆ ಚಿಕ್ಕ ಮಕ್ಕಳಿಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅವ್ನು ಕೇಳೋದಿಲ್ಲ. ಇಲ್ಲ, ನಾನು ದೇವರನ್ನ ನೋಡ್ಬೇಕು, ನನಗೆ ತಪಸ್ ಮಾಡ್ಬೇಕು ಅಂತ ಹೇಳಿ ನೀವು ನನಗೆ ಗುರುಗಳ ಸ್ಥಾನದಲ್ಲಿ ನಿಂತುಕೊಂಡು ನನಗೆ ಉಪದೇಶ ಮಾಡಿ ಅಂತ ಅವನು ಕೇಳ್ಕೊಂಡಾಗ ನಾರದ ಮುನಿಗಳು ಅವನಿಗೆ ಉಪದೇಶ ಮಾಡ್ತಾರೆ. ಚಿಕ್ಕ ಹುಡುಗನಿಗೆ ದೊಡ್ಡ ಜ್ಞಾನ ಹೇಳ್ಕೊಡಕ್ಕಾಗತ್ತಾ? ಅದಕ್ಕೆ ಅವ್ರು ಹೇಳ್ತಾರೆ, ದ್ವಾದಶಾಕ್ಷರಿ ಮಂತ್ರವನ್ನ ಹೇಳ್ಕೊಡ್ತಾರೆ. ಏನ್ ಗೊತ್ತಾ? ಈಗಾಗಲೇ ನಾವು ಹೇಳಿದ್ವಿ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಒಂದು ಸಣ್ಣ ಶ್ಲೋಕ. ಈ ಶ್ಲೋಕವನ್ನ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ನೀವು ದೇವರಿಗೆ ದೀಪ ಹಚ್ಚುವಾಗ ನೀವು ಹೇಳ್ತಾ ಇದ್ರೆ ಭಗವಂತನಿಗೆ ಎಷ್ಟು ಪ್ರೀತಿ ಆಗತ್ತೆ ಅನ್ನೋದು ನಮ್ಗೆ ನಿಜವಾಗ್ಲೂ ಗೊತ್ತಿರೋದಿಲ್ಲ. ಆಯ್ತಾ? ಮಕ್ಕಳಿದ್ದೀರಲ್ವಾ, ಬೆಳಗ್ಗೆ ಸ್ನಾನ ಆದ ನಂತರ ದೇವರಿಗೆ ಕೈ ಮುಗಿಬೇಕಾದ್ರೆ, ಸಂಜೆ ಹೊತ್ತು ಕೈ ಮುಗಿಬೇಕಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋದನ್ನ ಸ್ತುತಿ ಮಾಡಿ. ಎಷ್ಟು ಸಲ ನಿಮ್ಗೆ ಸಾಧ್ಯವಿದೆಯೋ ಅಷ್ಟು ಸಲ ಸ್ತುತಿ ಮಾಡಿ. ಕಡಿಮೆ ಅಂದ್ರೆ ಒಂದು 5 ಸಲನೋ, ಅವರಿಗೆ ಭಟ್ರಿಗೆ ಗೊತ್ತಿದೆ ಅಲ್ವಾ, ಎಷ್ಟು 12 ಸಲ ಹೇಳ್ಬೇಕಾ, ಎಷ್ಟು ಸಲ ಹೇಳ್ಬೇಕು? 25 ಸಲ ಆಯ್ತಾ? 28 ಸಲ. ಸೊ ನಿಮ್ಗೆ ಎಷ್ಟು ಸಲ ಆಗುತ್ತೆ? ಈಗ ಅವ್ರು ಹೇಳಿದ್ರಲ್ಲ 28 ಸಲ, ಅದಕ್ಕೆ ಜಾಸ್ತಿ ಟೈಮ್ ಬೇಡ. ಒಂದು ಓಂ ನಮೋ ಭಗವತೆ ವಾಸುದೇವ ಹೇಳ್ಬೇಕಾ 1 ನಿಮಿಷನೂ ತಗೋದಿಲ್ಲ, ಅದಕ್ಕೆ 1-2 ಸೆಕೆಂಡ್ ಅಲ್ಲಿ ಮುಗಿದೋಗುತ್ತೆ ಅಲ್ವಾ. ಸೊ ಹೇಳಿ, ಅದರಿಂದ ಭಗವಂತನಿಗೆ ತುಂಬಾ ಖುಷಿ ಆಗುತ್ತೆ. ಈ ಧ್ರುವ ಮಹಾರಾಜ ಅವನೇನ್ ಮಾಡಿದ, ಓಂ ನಮೋ ಭಗವತೆ ವಾಸುದೇವ ಅಂತ ಅವನು ಕಣ್ಮುಚ್ಕೊಂಡು ಕೂತ್ಕೊಂಡು ಹೇಗೆ ಹೇಳ್ಕೊಟ್ರು ನಾರದರು, ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಲಿಲ್ಲ, ಬರೀ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿದ. ಅಷ್ಟು ಚಿಕ್ಕ ಮಗು, 6 ವರ್ಷದ ಬಾಲಕ ಅವನು. ಭಗವಂತ ತಪಸ್ಸು ಮಾಡಿದ್ರೆ 1000 ವರ್ಷಗಳವರೆಗೆ ತಪಸ್ಸು ಮಾಡಿದ್ರೆ ಮಾತ್ರ ಭಗವಂತ ಒಲಿತಾನೆ ದೊಡ್ಡವರಿಗೆಲ್ಲ. ನೀವು ಹಿರಣ್ಯಕಶಿಪು, ಹಿರಣ್ಯಾಕ್ಷ ಅವರೆಲ್ಲ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುವಾಗ 1000 ವರ್ಷಗಳ ನಂತರ ಬ್ರಹ್ಮ ಅವರಿಗೆ ಪ್ರತ್ಯಕ್ಷ ಆಗುದು. ಅಷ್ಟು ಕಠಿಣ ತಪಸ್ಸು ಮಾಡ್ತಾ ಇದ್ರು. ಈ ಬಾಲಕ ತಪಸ್ಸು ಮಾಡಿದ್ದು ಎಷ್ಟು ಶ್ರದ್ಧೆಯಿಂದ ದೃಢತೆಯಿಂದ ಮಾಡಿದಾನೆ ಅಂತ ಹೇಳಿದ್ರೆ ಭಗವಂತ 6 ತಿಂಗಳಿನಲ್ಲಿ ಅವನಿಗೆ ಪ್ರತ್ಯಕ್ಷ ಆದನಂತೆ, ನಾರಾಯಣ. ಆಯ್ತಾ? ಹಾಗೆ ಈ ಧ್ರುವನ ಕಥೆಯಿಂದ ನಾವು ತಿಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಒಂದು ನಮ್ಗೆ ಜೀವನದಲ್ಲಿ ಗುರಿ. ಆಯ್ತಾ? ಈಗ ಇವನು ರಾಜ್ಯಕ್ಕೋಸ್ಕರ ಅವನು ತಪಸ್ಸು ಮಾಡಿದ್ರು, ನಾರಾಯಣ ಅವನ ಮುಂದೆ ಬಂದಾಗ ಅವನು ಏನ್ ಹೇಳ್ತಾನೆ ಗೊತ್ತಾ, ನಾನು ಗಾಜಿನ ಚೂರುಗಳಿಗೋಸ್ಕರ ತಪಸ್ಸು ಮಾಡಿದೆ, ನನಗೆ ವಜ್ರ ಸಿಕ್ಕಿದಾಗ ಅವುಗಳು ಬೇಡ ಅಂತ ಹೇಳ್ತಾನೆ ಅವನು. ನನಗೆ ನಿನ್ನ ಚರಣ ಕಮಲ ಪದವೇ ಸಾಕು ಅಂತಾನೆ. ಗಾಜಿನ ಚೂರು ಅಂದ್ರೆ ಏನು? ಈ ಲೌಕಿಕದಲ್ಲಿ ಇರುವಂತಹ ಐಶ್ವರ್ಯಗಳು, ದುಡ್ಡು ಕಾಸು ಏನೆಲ್ಲ ಇದೆ, ಮನೆ ಮಠ ಅಂತ ಐಶ್ವರ್ಯ ಎಲ್ಲ, ಅವುಗಳೆಲ್ಲ ಗಾಜಿನ ಚೂರಿಗೆ ಸಮಾನ. ಈ ಭೂಲೋಕದಲ್ಲಿ ಇರುವವರೆಗೆ ಮಾತ್ರ ಅಲ್ವಾ. ದೇಹವನ್ನು ಬಿಟ್ಟು ಆತ್ಮ ಹೋಗುವಾಗ ಅವುಗಳನ್ನ ಯಾವುದನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಿನ್ನಂತಹ ವಜ್ರ ನನಗೆ ಸಿಕ್ಕಿರುವಾಗ ನನಗೆ ರಾಜ್ಯವು ಏನು ಬೇಡ, ನನ್ಗೆ ನೀನೇ ಸಾಕು ಅಂತ ಅವನು ಕಾಲು ಹಿಡ್ಕೊಳ್ತಾನಂತೆ. ಆದ್ರೆ ಭಗವಂತ ಹೇಳ್ತಾನೆ, ನೀನೇನು ಸಾಧಿಸ್ಬೇಕಾದದ್ದು ತುಂಬಾ ಇದೆ, ನೀನು ನಿನ್ನ ರಾಜ್ಯಕ್ಕೆ ತಿರುಗಿ ಹೋಗು, ಮುಂದೆ ನೀನು ಒಳ್ಳೆ ರೀತಿಯಲ್ಲಿ ರಾಜ್ಯಭಾರ ಮಾಡ್ದೆ, ಆಮೇಲೆ ನಿನ್ನ ಹೆಸರು ಈ ಮನ್ವಂತರ ಇರುವುದರ ಒಳಗೆ ಶಾಶ್ವತವಾಗಿ ಇರ್ತದೆ ಅಂತ ಹೇಳಿ ಅವನಿಗೊಂದು ಹೊಸ ಲೋಕವನ್ನ ಸೃಷ್ಟಿ ಮಾಡಿ ಕೊಡ್ತಾರೆ. ಅದನ್ನೇ ಧ್ರುವಲೋಕ ಅಂತ ಕರಿತೀವಿ. ಆ ಧ್ರುವಲೋಕದಲ್ಲಿ ಎಲ್ಲಿ ನಾವು ಪೋಲ್ ಸ್ಟಾರ್ ನೋಡ್ತೀವಲ್ಲ, ಧ್ರುವ ನಕ್ಷತ್ರ, ಆ ಜಾಗದಲ್ಲಿ ಧ್ರುವ
ಲೋಕ ಇದೆ ಅಂತ ಪುರಾಣಗಳಿಂದ ನಮಗೆ ತಿಳಿದು ಬರ್ತದೆ. ಇಲ್ಲಿ ಧ್ರುವನಿಂದ ನಾವು ಏನು ಕಲಿಬಹುದು? ಗುರಿ ಇರಬೇಕು. ಒಂದು ಗುರಿ ಸಾಧನೆ ಮಾಡಲಿಕ್ಕೋಸ್ಕರ ನಮಗೆ ಶ್ರದ್ಧವಾದ ದೃಢತೆ ಇರುವಂತಹ ಮನಸ್ಸು ಇರಬೇಕು. ಇದು ನಾವು ಅಚಲವಾದ ಮನಸ್ಸು, ದೃಢತೆ ಇರುವಂಥದ್ದು ನಾವು ಧ್ರುವನಿಂದ ಕಲಿಯುವಂಥದ್ದು. ಇನ್ನೊಂದು ಕಥೆ ಇದೆ, ಎಲ್ಲದಕ್ಕಿಂತಲೂ ವಿಪರೀತವಾದ ಕಥೆ. ಈಗ ಗುರುಗಳಿಂದಾಗಿ ಏನಾಯ್ತು? ಧ್ರುವನಿಗೆ ಜ್ಞಾನೋದಯ ಆಗಿ ಅವನಿಗೆ ಭಗವಂತ ಸಿಕ್ಕಿದ ಅಲ್ವಾ? ಅದು ಗುರುವಿನ ಮಹಿಮೆ. ಇನ್ನೊಂದಿದೆ, ಶಿಷ್ಯ ಹೇಗಿರ್ಬೇಕು ಅಂತ ಹೇಳ್ಕೊಂಡು ಅವಾಗಲೇ ಶ್ಲೋಕದಲ್ಲಿ ಅರ್ಥ ಮಾಡ್ಕೊಂಡ್ವಲ್ಲ ನಾವು, ಅದಕ್ಕೋಸ್ಕರಲೂ ಒಂದು ಕಥೆ ಇದೆ ಮಹಾಭಾರತದಲ್ಲಿ. ಯಾರಿಗಾದ್ರೂ ನೆನಪಾಗತ್ತಾ ಯಾವ ಕಥೆ ಇರ್ಬೋದು ಅಂತ? ಕರ್ಣ ಮತ್ತೆ ಪರಶುರಾಮರ ಕಥೆ ಆಯ್ತಾ? ಕರ್ಣ ಪರಶುರಾಮರ ಹತ್ರ ಶಸ್ತ್ರಾಭ್ಯಾಸ ಕಲೀಲಿಕ್ಕೆ ಅಂತೇಳಿ ಹೋಗ್ತಾನೆ. ಅವನು ತಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ಪರಶುರಾಮರ ಹತ್ರ ಅವನು ವಿದ್ಯೆ ಕಲಿಯೋದು. ಹಾಗೆ ಅವನು ಬ್ರಾಹ್ಮಣ ಅಂತ ಹೇಳಿದ ಪರಶುರಾಮರು ಕ್ಷತ್ರಿಯರಿಗೆ ವಿದ್ಯೆ ಕಲಿಸುವುದಿಲ್ಲ ಅಂತೇಳಿ ಅವರು ಪಣ ತೊಟ್ಟಿರ್ತಾರೆ. ಆದ್ರಿಂದ ಇವನು ಬ್ರಾಹ್ಮಣ ಅಲ್ವಾ ಅಂತ ಅವನಿಗೆ ವಿದ್ಯೆ ಕಲಿಸ್ತಾರೆ. ಒಳ್ಳೆ ರೀತಿಯಲ್ಲಿ ವಿದ್ಯೆ ಕಲಿತಾನೆ ಅವನು. ಕರ್ಣ ಎಷ್ಟು ಚೆನ್ನಾಗಿ ವಿದ್ಯೆ ಕಲಿತಾನೆ, ಎಲ್ಲ ವಿದ್ಯೆಗಳನ್ನು ಕಲಿತಾನೆ. ಇವನ್ ಅರ್ಜುನನಿಗೆ ಏನು ದ್ರೋಣಾಚಾರ್ಯರು ಕಲಿಸಿದ್ರು ಅದಕ್ಕಿಂತ ಚೆನ್ನಾಗಿ ಅವನಿಗೆ ಗೊತ್ತಿರ್ತದೆ ಎಲ್ಲ ಶಸ್ತ್ರಗಳನ್ನು ಬಿಡುವಂಥದ್ದು. ಯುದ್ಧದಲ್ಲಿ ಎಲ್ಲಿಯಾದ್ರೂ ಅರ್ಜುನ ಮತ್ತೆ ಕರ್ಣರು ನಿಜವಾಗಿ ಸರಿಯಾಗಿ ಅವರು ನಿಂತು ಹೋರಾಡಿದ್ದಿದ್ರೆ ಕರ್ಣನೇ ಯುದ್ಧದಲ್ಲಿ ಗೆಲ್ತಾ ಇದ್ದ, ಅರ್ಜುನನನ್ನು ಸೋಲಿಸ್ತಾ ಇದ್ದ, ಅವನನ್ನು ಸಾಯ್ತಾನೆ ಇದ್ದಿರಬಹುದೇನೋ. ಆದ್ರೆ ಕರ್ಣ ಒಂದು ತಪ್ಪು ಮಾಡಿದ. ಈಗ ಏನ್ ತಪ್ಪು ಮಾಡಿದ ಅವನು? ನಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ಅವ್ರ ಗುರುವಿನ ಹತ್ರ ಅವನು ವಿದ್ಯೆ ಕಲೀಲಿಕ್ಕೆ ಹೋದ ಅಲ್ವಾ? ಒಂದು ದಿನ ಏನಾಯ್ತು ಅಂತ ಹೇಳಿದ್ರೆ, ಇಬ್ರು ವಿಹಾರಕ್ಕೆ ಹೋಗ್ತಾ ಇರ್ತಾರೆ. ಅವರು ಕಾಡಿನಲ್ಲಿ ಹೋಗಿ ಸಂಚರಿಸ್ತಾ ಇರುವಾಗ ಗುರುಗಳಿಗೆ ಆಯಾಸ ಆಗತ್ತೆ. ಒಂದು ಮರದ ನೆರಳಿನಲ್ಲಿ ಅವರು ವಿಶ್ರಾಂತಿ ಪಡಿತಾರೆ. ಕರ್ಣನ ತೊಡೆಯ ಮೇಲೆ ಗುರುಗಳು ಪರಶುರಾಮರು ತಲೆಯನ್ನಿಟ್ಟು ಮಲ್ಕೊಳ್ತಾರೆ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿಕ್ಕೆ ಅಂತ ಹೇಳ್ಕೊಂಡು. ಹಾಗೆ ವಿಶ್ರಾಂತಿ ತಗೊಳ್ತಾ ಇರ್ಬೇಕಾದ್ರೆ ಒಂದು ಕೀಟ ಬಂದ್ಬಿಟ್ಟು ಕರ್ಣನ ತೊಡೆಯನ್ನ ಕಚ್ಚುತ್ತದೆ. ಕಚ್ಚಿದ ಜಾಗದಲ್ಲಿ ರಕ್ತ ಹೊರಗೆ ಬರ್ತದೆ. ರಕ್ತದ ಬಿಸಿಯಿಂದಾಗಿ ಪರಶುರಾಮರಿಗೆ ಎಚ್ಚರ ಆಗ್ತದೆ. ಅವ್ರು ಎಚ್ಚರಾಗಿ ನೋಡ್ತಾರೆ, ಈ ಒಂದು ಕಾಲ್ನಲ್ಲೆಲ್ಲ ತುಂಬಾ ರಕ್ತ ಎಲ್ಲ ಹರಡಿಕೊಂಡಿದೆ. ಆಗ ಅವರಿಗೆ ಗೊತ್ತಾಗ್ತದೆ ಕರ್ಣ ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಈ ತರ ಕ್ಷಮತೆ, ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ಇರೋದು ಯಾವಾಗ್ಲೂ ಕ್ಷತ್ರಿಯರಿಗೆ ಮಾತ್ರ, ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂತ. ಆಗ ಪರಶುರಾಮರು ಹೇಳ್ತಾರೆ, ನೀನು ಕಪಟವಾಡಿದಿ, ಸುಳ್ಳು ಹೇಳಿದಿ ನನ್ನ ಹತ್ರ ಅಲ್ವಾ? ಸುಳ್ಳು ಹೇಳಿ ನನ್ನ ಹತ್ರ ವಿದ್ಯೆ ಕಲ್ತಿ. ಆದ್ರಿಂದಾಗಿ ಯಾವ ಸಮಯದಲ್ಲಿ ನಿನಗೆ ವಿದ್ಯೆಯ ಅಗತ್ಯ ಇರ್ತದೋ ಆ ಸಮಯದಲ್ಲಿ ನಾನು ಕಳಿಸಿಕೊಟ್ಟ ಯಾವುದೇ ವಿದ್ಯೆ ಕೂಡ ನಿನ್ನ ಮನಸ್ಸಿಗೆ ಬಾರದೆ ಹೋಗ್ಲಿ ಅಂತ ಶಾಪ ಕೊಡ್ತಾರೆ. ಆ ಕಾರಣದಿಂದಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣ ಮತ್ತೆ ಅರ್ಜುನರು ಒಬ್ರಿಗೊಬ್ರು ಎದುರಾಗಿ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಕರ್ಣ ಶಸ್ತ್ರ ಹಿಡ್ಕೊಳ್ತಾನೆ, ಬಾಣ ಹೂಡ್ಲಿಕ್ಕೆ ರೆಡಿ ಆಗ್ತಾನೆ. ಆದ್ರೆ ಅವನಿಗೆ ಬಾಣ ಬಿಡ್ಬೇಕಾದ್ರೆ ಅದಕ್ಕೆ ಮಂತ್ರಗಳಿರ್ತವೆ. ಆ ಮಂತ್ರ ಅವನಿಗೆ ಯಾವುದು ನೆನಪೇ ಬರುವುದಿಲ್ಲ ಅವನಿಗೆ. ಆ ಕಾರಣದಿಂದಾಗಿ ಅರ್ಜುನ ಕರ್ಣನನ್ನು ಕೊನೆಗೆ ಸಾಯಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇದರಿಂದ ನಾವು ಕಲಿಯೋದು ಏನು ಅಂತ ಹೇಳಿದ್ರೆ, ಗುರುವಿನ ಹತ್ರ ನಾವು ಯಾವಾಗಲೂ ಸುಳ್ಳು ಹೇಳಬಾರ್ದು, ಕಪಟ ಮಾಡಬಾರ್ದು, ಮೋಸ ಮಾಡಬಾರ್ದು. ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಶುದ್ಧತೆಯಿಂದ ಇದ್ದುಕೊಂಡು ನಾವು ಗುರುವಿನಲ್ಲಿ ನಾವು ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಹೋಗ್ಬೇಕು ಅನ್ನೋದನ್ನ ನಾವು ಈ ಕಥೆಗಳೆಲ್ಲ ನಮ್ಗೆ ಕಲಿಸಿಕೊಡ್ತವೆ. ಆದ್ರಿಂದ ನಾವು ಗುರು ಅಂತ ಹೇಳಿದ ಕೂಡಲೇ ಬರೀ ಆಧ್ಯಾತ್ಮಿಕ ಗುರುಗಳು ಅಂತೇಳಿ ಅಲ್ಲ, ಲೌಕಿಕ ಗುರುಗಳು ಇರ್ತಾರೆ. ನಮ್ಮ ಶಾಲೆಯಲ್ಲಿ ಪಾಠ ಹೇಳ್ಕೊಟ್ಟ ಗುರುಗಳು ಇರ್ಬೋದು. ಅದೇ ರೀತಿ ತಂದೆ ತಾಯಿಗಳು ನಮ್ಗೆ ಗುರುಗಳು ಅಲ್ವಾ? ನಮ್ಗೆ ಪ್ರತಿಯೊಂದು ನಮ್ಮ ಜೀವನದ ಹಂತದಲ್ಲಿ ತುಂಬಾ ಜನರು ನಮ್ಗೆ ಪಾಠ ಕಲಿಸಿಕೊಡ್ತಾರೆ. ಕೆಲವೊಮ್ಮೆ ಏನಾಗತ್ತೆ ಅಂತ ಹೇಳಿದ್ರೆ, ನಮ್ಗಿಂತ ಹಿರಿಯರು ಮಾತ್ರ ಗುರುಗಳು ಅಂತ ಹೇಳ್ಕೊಂಡಲ್ಲ, ನಮ್ಗಿಂತ ಚಿಕ್ಕ ಮಕ್ಕಳು ಕೂಡ ಅವರಿಂದ ಸಹ ನಾವು ಕೆಲವೊಂದು ವಿಷಯಗಳನ್ನ ನಾವು ಕಲಿತೇವೆ. ನಾವು ಯಾರಿಂದ ಎಲ್ಲ ನಾವು ವಿಷಯಗಳನ್ನು ಕಲಿತೇವೋ, ನಮ್ಗೆ ಜ್ಞಾನ ಸಿಗುತ್ತೋ ಅವರೆಲ್ಲರೂ ನಮ್ಮ ಗುರುಗಳಿದ್ದ ಹಾಗೆ. ಹಾಗೆ ಗುರುಪೂರ್ಣಿಮೆ ಅಂಗವಾಗಿ ಇವತ್ತು ಮಾಡಿದ ಸತ್ಸಂಗದಲ್ಲಿ ನೀವು ಈ ಕಥೆಗಳನ್ನೆಲ್ಲ ಕೇಳಿದಿರಿ. ಅದರಲ್ಲಿ ಬಂದಂತಹ ಏನು ಪಾಠಗಳಿತ್ತು ಅದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಅದೇ ರೀತಿ ಭಗವಂತ ನಮ್ಗೆಲ್ಲ ಒಳ್ಳೆ ಜ್ಞಾನವನ್ನ ಕೊಡ್ಲಿ, ಒಳ್ಳೆಯ ಮಾರ್ಗದಲ್ಲಿ ನಡೆಯುವ ಹಾಗೆ. ಗುರುಗಳಿಂದ ನಾವು ಏನೆಲ್ಲ ಕಲಿತೇವೋ ಅದನ್ನೆಲ್ಲ ಅದೇ ರೀತಿ ನಾವು ಮುಂದೆ ನಡೆಸಿಕೊಂಡು ಹೋಗ್ಬೇಕಾದ್ರೂ ನಮ್ಗೆ ಒಳ್ಳೆ ಮನಸ್ಸು ಬೇಕು ಅಲ್ವಾ? ಕೇಳ್ತೀವಿ, ಅದನ್ನ ಅಲ್ಲಿಗೆ ಬಿಟ್ಬಿಡೋದಲ್ಲ. ಕೇಳಿದ್ದನ್ನ ನಾವು ಮನನ ಮಾಡಿ ಆ ದಾರಿಯಲ್ಲಿ ನಾವು ನಡಿಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ಎಲ್ಲ ಗುರುಗಳನ್ನ ನೀವು ಯಾರನ್ನೆಲ್ಲ ಗುರುಗಳಂತ ಅಂದ್ಕೊಂಡಿದ್ದೀರೋ ಎಲ್ಲಾ ಗುರುಗಳು, ಜಗತ್ತಿನಲ್ಲಿರುವ ಎಲ್ಲಾ ಗುರುಗಳು ಇರ್ಬೋದು, ಅವರನ್ನೆಲ್ಲ ನೆನೆಸಿಕೊಂಡು ಒಂದೆರಡು ಶ್ಲೋಕ ಹೇಳ್ತೇನೆ, ನೀವು ಅದೇ ತರ ಹೇಳಿ ಆಯ್ತಾ? ಇದು ಸಮರ್ಪಣಾ ಮಂತ್ರಗಳು ಇದೆ ಅಲ್ಲ, ಆಯ್ತಾ? ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ
ನಾರಾಯಣಾಯೇತಿ ಸಮರ್ಪಯಾಮಿ. ನಾವೇನೆಲ್ಲ ತಿಳ್ಕೊಂಡಿದ್ದೇವೋ ಅದನ್ನೆಲ್ಲ ನಾವು ಕೃಷ್ಣನ ಚರಣಗಳಿಗೆ ಅರ್ಪಿಸಿ ಬಿಡ್ತಾ ಇದ್ದೇವೆ. ಈಗ ನಾವು ಮಾತಾಡೋದ್ರಲ್ಲೆಲ್ಲ ದೋಷ ಇದ್ದಿರ್ಬೋದು. ಇವಾಗ ನಾನು ಹೇಳಿದ್ರಲ್ಲಿ ಎಷ್ಟು ತಪ್ಪಿದೆಯೋ ನನಗೆ ಗೊತ್ತಿಲ್ಲ. ಏನು ನನ್ನದು ಮನಸ್ಸಿಗೆ ತೋಚಿತು, ಗುರುಗಳ ಕೃಪೆಯಿಂದ ಏನು ನಾನು ಗಳಿಸಿಕೊಂಡಿದ್ನೋ ಒಂದು ಅಲ್ಪ ವಿಷಯವನ್ನ ಅದನ್ನು ನಾನು ಹೇಳಿದ್ದೇನೆ. ನಾವು ಮಾಡುವ ಯಾವುದೇ ಕ್ರಿಯೆ ಇರ್ಬೋದು, ಅದರಲ್ಲೆಲ್ಲ ಏನಾದರೂ ಚಿಕ್ಕ ಪುಟ್ಟ ಅಪರಾಧಗಳಾಗಿದ್ದೇ ಅದನ್ನೆಲ್ಲ ಭಗವಂತ ಕ್ಷಮಿಸ್ಲಿ ಅಂತ ಹೇಳ್ತಾ ಈ ಮಂತ್ರವನ್ನ ಹೇಳೋಣ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ಮಯಾ ದಾಸೋಹಂ ಇತಿ ಮಾಂ ಮತ್ವಾ ಕ್ಷಮಸ್ವ ಮಧುಸೂದನ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಈ ಶ್ಲೋಕ ಎಲ್ಲ ವೈಷ್ಣವ ಭಕ್ತರಿಗೆ ನಾವು ಹೇಳುವಂಥದ್ದು. ಈಗ ಎಲ್ಲರೂ ನನ್ನ ಜೊತೆಗೆ ಹರೇ ಕೃಷ್ಣ ಮಹಾಮಂತ್ರ ಎಲ್ರಿಗೂ ಬರುತ್ತೆ ಅಲ್ವಾ? ಎಲ್ಲರೂ ಜೊತೆಯಾಗಿ ಸೇರಿಕೊಂಡು ಜೊತೆಗೆ ಹೇಳೋಣ, ಆಯ್ತಾ? 3 ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳಿ ನಮ್ಮ ಇವತ್ತಿನ ಸತ್ಸಂಗವನ್ನ ಮುಗಿಸೋಣ, ಆಯ್ತಾ? ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ ಹರೇ. ಈ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆಯಿಂದ ಮಾತ್ರ ನಾವು ಎಲ್ಲ ಪಾಪಗಳನ್ನು ಕಳೀಲಿಕ್ಕೆ ಸಾಧ್ಯವಾಗಿರುತ್ತದೆ. ಈಗ ನಾವು ಕೊನೆಯದಾಗಿ ಜಗದ್ಗುರು ಶ್ರೀಲ ಪ್ರಭುಪಾದ ಕೀ ಗ್ರಂಥರಾಜ ಶ್ರೀಮದ್ ಭಾಗವತ ಪುರಾಣ ಕೀ ಜ್ಞಾನ ಪಿತಾಮಹ ಭಗವಾನ್ ವೇದ ವ್ಯಾಸ ಮಹರ್ಷಿ ಕೀ अनंत कोटि वैष्णव वृंद की समवेता भक्त वृंद की गौर प्रेमानंदे हरि हरि बोल।